ಮಾನವನು ಯಾರು, ಮಾನವನ ಜನ್ಮ ಯಾಕೆ ಎನ್ನುವ ಜೀವಿತ ಪರಮಾರ್ಥವನ್ನು ತಿಳಿಯದೆ 60-70 ವರ್ಷದಲ್ಲಿ ಹುಟ್ಟುವ ಕೋರಿಕೆಗಳನ್ನು ನೀಗಿಸಿಕೊಳ್ಳಲು ನೂರಾರು ಪುಸ್ತಕಗಳು, ಸಾವಿರಾರು ವಿಡಿಯೋಗಳು, ಅನೇಕ ಕಾರ್ಯಕ್ರಮಗಳ ಚಿಂತನೆಗಳನ್ನು ಮನುಷ್ಯನ ಹೃದಯದಲ್ಲಿ ತುಂಬಿಸಿಕೊಂಡು ಅನೇಕ ಗೊಂದಲದಲ್ಲಿ ಬಿದ್ದು ಸರ್ವವನ್ನೂ ಕಳೆದುಕೊಂಡು ಈ ಜೀವನದಲ್ಲಿ ಸುಖ ಇಲ್ಲ, ಸಂತೋಷವಿಲ್ಲ, ಎಲ್ಲ ಕಷ್ಟಗಳೇ ಎಂದು ಹುಚ್ಚರಾಗಿ ಈ ಜೀವನವೇ ಬೇಡ, ಸಾವೇ ನನಗೆ ಶರಣ್ಯವೆಂದು ಆತ್ಮಹತ್ಯೆ ಮಾಡಿಕೊಂಡು ದೇಹವು ಮಣ್ಪಾಲಾಗಿ ದೇವರಿಗೆ ದೂರವಾಗಿ ಕೊನೆಗೆ ನರಕಾಗ್ನಿಗೆ ಹೋಗುವ ಆತ್ಮಗಳನ್ನು ರಕ್ಷಿಸಲು ರಕ್ಷಕನಾಗಿ ಬಂದ ಮೋಕ್ಷ ಪ್ರದಾತನ ಆತ್ಮಜ್ಞಾನ, ದೈವಜ್ಞಾನವನ್ನು ಪ್ರಚುರಪಡಿಸುತ್ತಿರುವ ದೈವ ಸಂದೇಶಕರು ಸಿ ರಾಮುರವರು, BOUI ಅಡಿಷನಲ್ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ AITCC ಸೌತ್ ಕರ್ನಾಟಕ ಪ್ರೆಸಿಡೆಂಟ್ ರವರ ವಿಡಿಯೋಗಳನ್ನು ವೀಕ್ಷಿಸಲು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿ ವಿಡಿಯೋಗಳನ್ನು ಕೊನೆ ತನಕ ವೀಕ್ಷಿಸಿ ಆತ್ಮಗಳನ್ನು ಕಾಪಾಡುವ ದೈವ ಜ್ಞಾನವನ್ನು ಕಲಿತುಕೊಳ್ಳಿ. ದೇವರ ಪ್ರೀತಿಯನ್ನ ಅನೇಕರಿಗೆ ತಿಳಿಸಿ. ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು. ನಿಮ್ಮ ಮಹಾಜ್ಞಾನವನ್ನು ಕುರಿತು ಮಾತನಾಡುವಾಗ ನಿಮ್ಮ ಸಹಾಯವನ್ನು ಅನುಗ್ರಹಿಸಿ. ಕೇಳುವಂಥ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಕೇಳಿ ವಾಕ್ಯವನ್ನು ಅಂಗೀಕರಿಸಿ ಭಕ್ತಿಯಿಂದ ಜೀವಿಸಿ ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ವಿಧೇಯತೆಯಲ್ಲಿ ಅಡಗಿದೆ ವಿಜಯವು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾನವ ಸಮಾಜದಲ್ಲಿ ನೋಡುವಾಗ ಅನೇಕರು ಅನೇಕ ವಿಜಯಗಳನ್ನು ಪಡೆದಿರ್ತಾರೆ. ಅನೇಕ ವಿಜಯಗಳು, ಅನೇಕರು. ಇನ್ನು ಕೆಲವರು ಸೋತೋಗಿರ್ತಾರೆ. ಈ ಮಾನವ ಸಮಾಜದಲ್ಲಿ ನೋಡುವಾಗ ಕೆಲವರು ವಿಜಯವನ್ನು ಪಡೆದಿರ್ತಾರೆ, ಇನ್ನು ಕೆಲವರು ಸೋತೋಗಿರ್ತಾರೆ. ಒಂದು ಆಟದಲ್ಲಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವ್ಯಾಪಾರದಲ್ಲಿ, ಬಿಸ್ನೆಸ್ನಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕಷ್ಟಪಟ್ಟು ಸಾಧನೆ ಮಾಡಿ ವಿಜಯವನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ. ವಿಜಯವನ್ನು ಹೊಂದಬೇಕಾದರೆ ಅದರಿಂದ ಕಷ್ಟ ಇದೆ. ಅಂದರೆ ಈ ಮಾನವ ಸಮಾಜದಲ್ಲಿ ಅನೇಕ ಮಂದಿ ಮೇಧಾವಿಗಳನ್ನು ನೋಡ್ತೀವಿ. ವಿಜ್ಞಾನಿಗಳು ಆಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಪಂಡಿತರಾಗಿರ್ಬೋದು, ಏನ್ರಿ, ಇಲ್ಲ ಡಾಕ್ಟರ್ಗಳಾಗಿರ್ಬೋದು. ಅನೇಕರು ವಿಜಯವನ್ನು ಪಡಿಬೇಕಾದರೆ ಅದರಿಂದ ಹೋರಾಟ ಇದೆ. ಆ ಹೋರಾಟದಲ್ಲಿ ನಿಂತುಕೊಂಡಾಗ, ಹೋರಾಟದಲ್ಲಿ ತಾಳ್ಮೆಯಿಂದ, ಸಹನೆಯಿಂದ ಹೋರಾಡಿದಾಗ ಅವರು ಜಯ ಹೊಂದುತ್ತಾ ಇದ್ದಾರೆ. ಇನ್ನು ಕೆಲವರು ಸಹನೆ ಇಲ್ಲದೆ, ತಾಳ್ಮೆ ಇಲ್ಲದೆ, ವಿಧೇಯತೆ ಇಲ್ಲದೆ ಸೋತೋಗ್ತಾ ಇದ್ದಾರೆ. ಇದು ಮಾನವ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಇವಾಗ ನಾನು ಮಾತನಾಡ್ತಾ ಇರುವಂಥ ಒಂದು ಅಂಶವು ವಿಧೇಯತೆಯಲ್ಲಿ ಅಡಗಿದೆ ವಿಜಯವು ಎನ್ನುವಂಥ ಅಂಶವು ಆತ್ಮಿಕ ರೀತಿಯಲ್ಲಿ ಮಾತನಾಡ್ತಾ ಇದ್ದೀನಿ. ದೇವರ ಮೂಲಕ ವಿಜಯವನ್ನು ನಾವು ಪಡೀಬೇಕಾದರೆ, ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಯಾರನ್ನು ನೋಡಿ ನಾವು ಕಲಿಬೇಕು ಎನ್ನುವಂಥದ್ದು ವಾಕ್ಯದ ಮೂಲಕ ಈ ದಿನ ಅರ್ಥ ಮಾಡ್ಕೊಳ್ಳೋಣ. ಏನ್ರಿ, ವಿಧೇಯತೆಯಲ್ಲಿ ಅಡಗಿದೆ ವಿಜಯವು ಅಂದರೆ, ವಿಧೇಯತೆ ಅಂದರೆ ನಮ್ರತೆ, ಸೌಜನ್ಯ, ಇನ್ನೂ ಅನೇಕ ಹೆಸರುಗಳು, ಪರ್ಯಾಯ ಪದಗಳು ಇವೆ ರೀ.
ವಿಧೇಯತೆ ಅಂದರೆ ಅರ್ಥ ಒಳಪಡುವಂಥದ್ದು, ಅಧೀನರಾಗುವಂಥದ್ದು. ಯಾರಿಗೆ ಅಧೀನರಾಗುವಂಥದ್ದು? ಭೂಮಿಯ ಮೇಲೆ ಸಮಾಜದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಅಧೀನರಾಗುವಂಥದ್ದು. ಮಕ್ಕಳು ತಂದೆ ತಾಯಿಗಳಿಗೆ ಅಧೀನರು. ಸಭೆಯಲ್ಲಿರುವಂಥ ವಿಶ್ವಾಸಿಗಳು, ಸಭೆಯಲ್ಲಿರುವಂಥ ಆತ್ಮೀಯರು ಹಿರಿಯರಿಗೆ ವಿಧೇಯರಾಗುವಂಥದ್ದು, ಅಧೀನರಾಗುವಂಥದ್ದು. ಟೋಟಲ್ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರಿಗೆ ವಿಧೇಯರಾಗುವಂಥದ್ದು. ಏನ್ರಿ, ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರಿಗೆ ವಿಧೇಯರಾಗಬೇಕು. ಅದಕ್ಕೆ ಭೂಮಿಯ ಮೇಲೆ ಕೆಲವನ್ನು ನಾವು ಕಲಿಬೇಕಾಗತ್ತೆ, ಕೆಲವು ವಿಷಯಗಳನ್ನು ತಿಳ್ಕೊಂಡಿರಬೇಕಾಗತ್ತೆ. ಮಕ್ಕಳು ತಂದೆ ತಾಯಿಗಳಿಗೆ ಅಧೀನರಾಗಬೇಕು, ವಿಧೇಯರಾಗಬೇಕು. ಸೇವೆ ಮಾಡುವಂಥ ಸಮಯದಲ್ಲಿ, ಸೇವೆ ಮಾಡುವಂಥ ಕೆಲಸ ಮಾಡುವಂಥ ಸಮಯದಲ್ಲಿ ಯಜಮಾನರಿಗೆ ವಿಧೇಯರಾಗಬೇಕು. ವಿಧೇಯರಾಗದೆ ಗರ್ವದಿಂದ ಮಾತನಾಡಿದಾಗ, ಅಹಂಕಾರದಿಂದ ಮಾತನಾಡಿದಾಗ ಅಲ್ಲಿ ಏನಾಗುತ್ತೆ? ಗರ್ವದಿಂದ ಮಾತನಾಡಿದಾಗ ಏನಾಗುತ್ತೆ? ಒಂದು ಸರಿ ನೀವು ಆಲೋಚನೆ ಮಾಡಿ. ಈ ಸಮಾಜದಲ್ಲಿ ವಿದ್ಯೆಯನ್ನು ಕಲಿಸಿಕೊಡುವಂಥ ಗುರುಗಳಿಗೆ ಅಧೀನರಾಗಬೇಕು, ವಿಧೇಯರಾಗಬೇಕು, ವಿಧೇಯರು ಆಗಬೇಕು. ವಿಧೇಯರಾಗದೆ ಹೋದರೆ ಅಲ್ಲಿ ಸಂಬಂಧ ಇರೋದಿಲ್ಲ. ಗುರುಗಳಿಗೂ ಶಿಷ್ಯರಿಗೂ ಸಂಬಂಧ ಇರೋದಿಲ್ಲ. ತಂದೆ ಮಕ್ಕಳ ಮಧ್ಯದಲ್ಲಿ ಸಂಬಂಧ ಇರೋದಿಲ್ಲ. ತಂದೆ ಮಕ್ಕಳು ಎನ್ನುವಂಥ ಸಂಬಂಧ ಗೊತ್ತಾಗಬೇಕಾದ್ರೆ ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು. ಗಂಡ ಹೆಂಡತಿ ಸಂಬಂಧವು ಗೊತ್ತಾಗಬೇಕಾದ್ರೆ ಹೆಂಡತಿ ಗಂಡನಿಗೆ ವಿಧೇಯಳಾಗಬೇಕು. ಸಂಬಂಧ ಇದು ದೇವರು ಏರ್ಪಾಟ್ ಮಾಡಿರುವಂಥದ್ದು. ಟೋಟಲ್ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರಿಗೆ ವಿಧೇಯರಾಗಬೇಕು, ದೇವರಿಗೆ ಅಧೀನರಾಗಬೇಕು, ಒಳಪಡಬೇಕು. ಒಳಪಟ್ಟು ಭಕ್ತಿಯಿಂದ ನಡ್ಕೊಂಡು ಹೋಗಬೇಕು. ಏನ್ರಿ, ಧರ್ಮೋಪದೇಶ ಕಾಂಡದಲ್ಲಿ 30ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 1ನೇ ವಚನದಿಂದ 3 ವಚನ ತನಕ ನೋಡೋಣ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 1ನೇ ವಚನದಿಂದ 3 ವಚನ ತನಕ. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದರಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದರಿಸಿರುವ ಎಲ್ಲ ದೇಶಗಳಿಂದ ತಿರುಗಿ ಕೂಡಿಸುವನು. ಅಂದರೆ ತಂದೆಯಾದ ದೇವರು ನಿಮ್ಮನ್ನು ಕಾಪಾಡಬೇಕಾದ್ರೆ ನೀವು ದೇವರಿಗೆ ಅವಿಧೇಯರಾದಾಗ ದೇಶದಲ್ಲಿ ಇಲ್ಲದಂತೆ ನಿಮ್ಮನ್ನು ಚದರಿಸುತ್ತಾನೆ. ದೇವರು ಚದುರಿಸ್ತಾನಂತೆ. ಯಾವಾಗ ಚದುರಿಸುತ್ತಾನೆ? ದೇವರಿಗೆ ಅವಿಧೇಯರಾದಾಗ. ದೇವರಿಗೆ ವಿಧೇಯರಾದಾಗ ಅವರನ್ನು ಕಾಪಾಡ್ತಾನೆ. ಅವಿಧೇಯರಾದಾಗ ಆ ದೇಶದಿಂದ ಏನ್ರಿ ಚದುರಿಸ್ತಾನೆ ಅಂತೆ. ಅವರಿಗೆ ಸಮಾಧಾನ ಇಲ್ಲದಂತೆ ಮಾಡ್ತಾನೆ ದೇವರು ಅಂತ. ಮತ್ತು ದೂರ ದೇಶದಲ್ಲಿ ಹೋಗಿರುವಂಥ ನೀವು, ಎಲ್ಲೆಲ್ಲೋ ಇರುವಂಥ ನೀವು ಮತ್ತೆ ದೇವರನ್ನು ನೆನೆಸ್ಕೊಂಡಾಗ, ದೇವರನ್ನು ನೆನೆಸಿಕೊಂಡು ಭಕ್ತಿಯಿಂದ ಸಂಪೂರ್ಣವಾದ ಹೃದಯದಿಂದಲೂ ಸಂಪೂರ್ಣವಾದ ಹೃದಯದಿಂದಲೂ ಸಂಪೂರ್ಣವಾದ ಪ್ರಾಣದಿಂದಲೂ ದೇವರನ್ನು ಘನಪಡಿಸಿದಾಗ, ದೇವರನ್ನು ಕೊಂಡಾಡಿದಾಗ, ದೇವರ ಆಜ್ಞೆಗಳಿಗೆ ವಿಧೇಯರಾದಾಗ
ಮತ್ತೆ ದೇವರು ನಿಮ್ಮನ್ನು ಕಾಪಾಡ್ತಾನೆ ಎಂದು ಮೋಶೆ ಮೂಲಕ ಇಸ್ರಾಯೇಲ್ ಜನಾಂಗದವರಿಗೆ ಹೇಳಿರುವಂಥ ಮಾತು. ಇಸ್ರಾಯೇಲ್ ಜನಾಂಗದವರಿಗೆ ಹೇಳಿರುವಂಥ ಮಾತು. ಇನ್ನೊಂದು ಮಾತನ್ನು ನೋಡೋಣ. ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ. ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ 4-5ನೇ ವಚನವನ್ನು ನೋಡೋಣ. 4ನೇ ವಚನ 5ನೇ ವಚನ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ವಕ್ರಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಉರುಳುಗಳು ತುಂಬಿವೆ. ತನ್ನನ್ನು ರಕ್ಷಿಸಿಕೊಳ್ಳುವವನು ಅವುಗಳಿಗೆ ದೂರವಾಗಿರುವನು. ಮೇಲ್ಗಡೆ ಮಾತನ್ನು ನೋಡುವಾಗ ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಯೆಹೋವ ಅಂದರೆ ಭಯ ಇದ್ದರೆ, ಭಕ್ತಿ ಇದ್ದರೆ, ವಿಧೇಯತೆ ಇದ್ದರೆ, ಸಿರಿತನವನ್ನು, ಆನಂತರ ಮಾನವನ್ನು, ಆನಂತರ ಜೀವ ಮಾರ್ಗಗಳು ಅಂದರೆ ಜೀವದ ಮಾರ್ಗವು, ಸಿರಿತನ ಇರುತ್ತೆ, ಮರ್ಯಾದೆ ಇರುತ್ತೆ, ಜೀವದ ಮಾರ್ಗ ಇರುತ್ತೆ. ಯಾವುದಿದ್ರೆ ದೇವರಂದರೆ ಭಯ ಇದ್ದವರ ಹಿಂದೆ, ದೇವರಂದರೆ ಭಯ, ದೇವರಂದರೆ ಭಕ್ತಿ, ದೇವರು ಅಂದರೆ ವಿಧೇಯರು ಆದರೆ ಅಂಥವರ ಜೊತೆ ಸಿರಿತನ ಅಂದರೆ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂಥ ಸಿರಿತನ ಅಲ್ಲ ರೀ. ಇರ್ಬೋದು, ಇಲ್ಲದೆ ಇರ್ಬೋದು. ಭೌತಿಕವಾದಂಥ ಸಿರಿತನವು ಇರಬಹುದು, ಇಲ್ಲದೆ ಇರಬಹುದು. ಅದು ಅಲ್ಲ. ಆತ್ಮಿಕವಾಗಿ ಹೇಳುವಂಥದ್ದು. ನಿನ್ನ ಬಡತನವು, ನಿನ್ನ ದರಿದ್ರವು ನನಗೆ ಗೊತ್ತು, ಆದರೆ ನೀನು ಐಶ್ವರ್ಯವಂತನು ಎನ್ನುವಂಥ ಮಾತು ಪ್ರಕಟಣೆ ಗ್ರಂಥದಲ್ಲಿ ಇರುವಂಥ ಮಾತನ್ನು ಓದಿದ್ದೀರಲ್ಲ. ಎಷ್ಟೋ ಸಾರಿ ಆ ಮಾತನ್ನು ಓದ್ತಾ ಇರ್ತೀವಿ ಪ್ರಿಯರೇ. ಅಂದರೆ ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತರು, ಉನ್ನತವಾದಂಥ ಐಶ್ವರ್ಯವಂತರು. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಯಾವುದಿದ್ರೆ ಫಲ ಸಿಗುತ್ತೆ, ಯಾವುದಿದ್ರೆ ಇವೆಲ್ಲ ಇರುತ್ತೆ? ದೀನ ಭಾವಕ್ಕೂ ಅಂತ ಹೇಳಿದ್ದಾನೆ. ದೀನ ಭಾವಕ್ಕಂದರೆ ಅಧೀನವಾಗುವಂಥ ಸ್ವಭಾವ ಇರುತ್ತೆ ನೋಡಿ, ಅಧೀನರಾಗುವಂಥದ್ದು. ಅಧೀನರಾಗುವಂಥದ್ದು ಅಂದರೆ ವಿಧೇಯರಾಗುವಂಥದ್ದು. ದೇವರಂದರೆ ವಿಧೇಯರು, ದೇವರಂದರೆ ಭಯ, ದೇವರಂದರೆ ಭಕ್ತಿ. ಈ ರೀತಿ ಇದ್ದಾಗ ಅವರಿಗೆ ಧನ ಮಾನ ಜೀವಗಳಂದರೆ ನಿತ್ಯ ಜೀವವು. ದೇವರಂದರೆ ವಿಧೇಯರಾದರೆ, ದೇವರಂದರೆ ಭಕ್ತಿಯಿಂದ ನಡ್ಕೊಂಡ್ರೆ, ದೇವರಂದರೆ ಭಯಪಟ್ಟು ಜೀವಿಸಿದರೆ ಅಂಥವರ ಹಿಂದೆ ವಿಜಯವು, ಅಂಥವರ ಹಿಂದೆ ಧನ, ಅಂಥವರ ಹಿಂದೆ ಮಾನವು ಜೀವಗಳು ಇರುತ್ತಂತೆ. ಮಾನ ಜೀವ ಧನ ಅವರು ಹಿಂದೆ ಹಿಂಬಾಲಿಸುತ್ತೆ. ಅದಕ್ಕೆ ವಿರುದ್ಧವಾದಂಥ ಇನ್ನೊಂದು ಪದ ಇದೆ ರೀ. ವಿಧೇಯತ್ವಕ್ಕೆ ವಿರುದ್ಧವಾದಂಥ ಇನ್ನೊಂದು ಪದ ಇದೆ. ಯಾವುದದು? ವಿಧೇಯತ್ವವು ಅವಿಧೇಯತ್ವವು. ವಿಧೇಯತೆ ಅವಿಧೇಯತೆ. ಒಂದ್ಸರಿ ಗಮನಿಸುವಾಗ ಏನ್ರೆ ಬೈಬಲ್ ಗ್ರಂಥದಲ್ಲಿ ಯಾರ್ಯಾರು ಅವಿಧೇಯರಾಗಿದ್ದಾರೆ? ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಪ್ರಾರಂಭದಲ್ಲಿ ದೇವರು ಅವ್ರ ಜೊತೆಗಿರ್ತಾರೆ, ಅವ್ರ ಜೊತೆಗಿದ್ದು ಅವರನ್ನು ಕಾಪಾಡಿಕೊಳ್ತಾರೆ. ಆದರೆ ಅವರು ದೇವರಿಂದ ದೂರವಾಗ್ತಾರೆ. ಯಾಕೆ ದೇವರಿಂದ ದೂರವಾಗ್ತಾರೆ ಅಂತ ನೋಡುವಾಗ ದೇವರ ಮಾತಿಗೆ ವಿಧೇಯರಾಗದೆ ಅವಿಧೇಯರಾಗ್ತಾರೆ. ಅವಿಧೇಯರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಿಗೂ ವ್ಯಾಪಿಸಿತು. ಏನ್ರಿ? ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು.
ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಒಬ್ಬ ಮನುಷ್ಯನ ಅವಿಧೇಯತೆಯಿಂದಲೇ ಪಾಪವು, ಪಾಪದಿಂದಲೇ ಮರಣವು. ಒಬ್ಬ ಮನುಷ್ಯನ ಅವಿಧೇಯತೆ ಅಂದರೆ ಪ್ರಾರಂಭದಲ್ಲಿ ಇರುವಂಥ ಮನುಷ್ಯನು ದೇವರ ಮಾತಿಗೆ ಅವಿಧೇಯನಾಗಿದ್ದಾನೆ, ವಿಧೇಯನಾಗಿಲ್ಲ, ಅವಿಧೇಯನು. ದೇವರು ಒಂದು ಏದೇನು ವನದಲ್ಲಿ ಒಂದು ತೋಟವನ್ನು ಹಾಕಿದರು. ಆ ತೋಟದಲ್ಲಿ ಆದಾಮನನ್ನು ಅವ್ವಳನ್ನು ನಿರ್ಮಿಸಿದರು. ಅವರಿಬ್ಬರನ್ನು ನಿರ್ಮಿಸಿ, ಈ ತೋಟದಲ್ಲಿ ಇರುವಂಥ ಎಲ್ಲ ಹಣ್ಣುಗಳನ್ನು ನೀವು ತಿನ್ಬೋದು, ಆದರೆ ಒಂದೇ ಒಂದು ಹಣ್ಣನ್ನು ನೀವು ತಿನ್ನಕೂಡ್ದು, ಮುಟ್ಟಕೂಡದು ಅಂತ ಹೇಳಿದ್ರು. ತಿಂದ ದಿನದಂದು ಸಾಯುವಿರಿ ಅಂತ ಕೂಡ ಹೇಳಿದರು. ತಿಂದ ದಿನದಂದು ಸಾಯುವಿರಿ ಎಂದು ಕೂಡ ಹೇಳಿದರು. ಇವರೇನು ಮಾಡಿದ್ದಾರೆ? ದೇವರ ಮಾತಿಗೆ ವಿಧೇಯರಾಗದೆ ಅವಿಧೇಯರಾಗಿ ಏನ್ರಿ ತಿಂದಿದ್ದಾರೆ. ತಿಂದಿರುವುದರಿಂದ ಏನ್ರಿ ದೇವರ ಮಾತನ್ನು ಮೀರಿರುವುದರಿಂದ ಪಾಪವು ಲೋಕಕ್ಕೆ ಬಂದಿದೆ ಎಂದು ವಾಕ್ಯವು ಹೇಳುತ್ತೆ, ದೇವರ ವಚನಗಳು. ಅಂದರೆ ಮನುಷ್ಯನು ತಪ್ಪು ಮಾಡಿರುವುದರಿಂದ, ಮನುಷ್ಯನು ಅವಿಧೇಯನು ಆಗಿರುವುದರಿಂದ ಲೋಕಕ್ಕೆ ಪಾಪವು ಬಂದಿದೆ ಎಂದು ಬೈಬಲ್ ಹೇಳುತ್ತೆ. ಅಂದರೆ ಮನುಷ್ಯನು ವಿಧೇಯನಾಗದೆ ಅವಿಧೇಯನು. ಅವಿಧೇಯನಾದ ನಂತರ ಏನಾಗುತ್ತೆ? ದೇವರ ಮಾತಿಗೆ ಅವಿಧೇಯನಾದರೆ ಏನಾಗುತ್ತೆ? ಶಾಪ ತಂದುಕೊಂಡಿದ್ದಾನೆ ಪ್ರಾರಂಭದಲ್ಲಿ ಮನುಷ್ಯನು. ಆ ಶಾಪ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರಿಗೆ ವ್ಯಾಪಿಸಿದೆ, ಸರ್ವ ಮಾನವರಿಗೆ ಅಂಟಿಕೊಂಡಿದೆ. ಕರೋನಾ ರೋಗವು ಒಂದು ದೇಶದ ಮೂಲಕ ಬಂದು ಪ್ರಪಂಚಕ್ಕೆ ಯಾವ ರೀತಿ ಅಂಟಿಕೊಂಡಿದೆಯೋ ಅದೇ ಪ್ರಕಾರ ಪ್ರಾರಂಭದಲ್ಲಿ ಒಬ್ಬನ ಅವಿಧೇಯತೆಯಿಂದ ಭೂಲೋಕದಲ್ಲಿ ಹುಟ್ಟಿರುವಂಥ ಸರ್ವ ಮಾನವರಿಗೆ ಈ ಪಾಪವು ಅಂಟಿಕೊಂಡಿದೆ ರೀ. ಅದಕ್ಕೆ ಮನುಷ್ಯನು ವಿಧೇಯನಾಗ್ತಾ ಇಲ್ಲ, ಮಾನವನು ವಿಧೇಯನಾಗ್ತಾ ಇಲ್ಲ. ವಿಧೇಯನಾಗಿದ್ದೀನಿ ಎಂದು ನಟಿಸ್ತಾ ಇರ್ತಾನೆ. ನಟನೆ. ಮನುಷ್ಯನು ನಟನೆ ಮಾಡುವುದರಲ್ಲಿ ನಂಬರ್ 1. ಮನುಷ್ಯನು ನಟನೆ ಮಾಡುವುದರಲ್ಲಿ ನಂಬರ್ 1 ಆಗಿದ್ದಾನೆ. ಬೇರೆ ಜೀವರಾಶಿಗಳು ಯಾವುದೂ ಕೂಡ ನಟನೆ ಮಾಡೋದಿಲ್ಲ ರೀ. ಆನೆಗಳಿವೆ, ಕುದುರೆಗಳಿವೆ, ಕತ್ತೆಗಳು ಇವೆ, ಸುಮಾರು 84 ಲಕ್ಷ ಜೀವರಾಶಿಗಳಿವೆ. ಈ ಜೀವರಾಶಿಗಳಲ್ಲಿ ಯಾವುದು ಕೂಡ ನಟನೆ ಮಾಡೋದಿಲ್ಲ ರೀ. ಮನುಷ್ಯ ಅಂದ್ರೇ ನಟನೆ ಮಾಡುವಂಥ ಕ್ರೂರನು. ಮನುಷ್ಯನು ನಟನೆ ಮಾಡುವಂಥ ಕ್ರೂರನು. ಅದಕ್ಕೆ ಮನುಷ್ಯರನ್ನು ಕುರಿತು ದೇವರು ಹೇಳಿರುವಂಥ ಮಾತೇನೆಂದರೆ, ಮನುಷ್ಯರನ್ನು ಕುರಿತು ಎಚ್ಚರಿಕೆ, ಹಾವುಗಳನ್ನು ಕುರಿತು ಎಚ್ಚರಿಕೆ, ಸಿಂಹಗಳನ್ನು ಕುರಿತು ಎಚ್ಚರಿಕೆ, ನಾಯಿಗಳನ್ನು ಕುರಿತು ಎಚ್ಚರಿಕೆ. ಇದು ನಾವು ಮನುಷ್ಯರ ಮಧ್ಯದಲ್ಲಿ ನೋಡ್ತಾ ಇರ್ತೀವಿ. ದೇವರು ಹೇಳಿರುವಂಥ ಮಾತೇನು ಗೊತ್ತೇ? ಮನುಷ್ಯರನ್ನು ಕುರಿತು ಎಚ್ಚರಿಕೆ. ಯಾಕೆಂದರೆ ಮನುಷ್ಯನು ಒಬ್ಬ ಮನುಷ್ಯನನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಕುತಂತ್ರ ಮಾಡ್ತಾನೆ. ಕುತಂತ್ರ ಅಂದರೆ ಕುರಿ ವೇಷ ಹಾಕಿಕೊಂಡು ಬಂದಿರುವಂಥ ತೋಳ. ಕುರಿ ವೇಷ ಹಾಕಿಕೊಂಡಿದ್ದಾನೆ. ಕುರಿ ವೇಷಗಳು. ಕುರಿ ವೇಷ ಅಂದರೆ ತನ್ನನ್ನು ತಾನು ಕುರಿ ಯಾವ ರೀತಿ ಇರುತ್ತೆ? ತಗ್ಗಿಸ್ಕೊಂಡಿರುತ್ತೆ. ತಗ್ಗಿಸ್ಕೊಂಡು. ತೋಳ ಆದರೆ ತೋಳದಲ್ಲಿರುವಂಥ ಗುಣಗಳು, ಕುರಿಗಳಲ್ಲಿರುವಂಥ ಗುಣಗಳು ಒಂದು ಸರಿ ಗಮನಿಸ್ರಿ. ತೋಳದಲ್ಲಿ ಇರುವಂಥ ಗುಣ ಬೇರೆ, ಕುರಿಗಳಲ್ಲಿ ಇರುವಂಥ ಗುಣಗಳು ಬೇರೆ. ಆದರೆ ಮನುಷ್ಯನು ಕುರಿ ವೇಷ ಹಾಕಿಕೊಂಡು ಬಂದಿದ್ದಾನಂತೆ, ಒಳಗಡೆ ತೋಳದ ಸ್ವಭಾವ ಉಳ್ಳವನಾಗಿದ್ದಾನಂತೆ. ಇಲ್ಲ ಹಾವಿನ ಸ್ವಭಾವ.
ಕ್ರೂರ ಮೃಗದ ಸ್ವಭಾವ, ಕುರಿವೇಷ ಹಾಕಿಕೊಂಡಿದ್ದಾನೆ, ಕ್ರೂರ ಜಂತುಗಳ ಸ್ವಭಾವವನ್ನು ತುಂಬಿಸಿಕೊಂಡಿದ್ದಾನೆ. ಆದ್ದರಿಂದ ಮನುಷ್ಯರನ್ನು ಕುರಿತು ಎಚ್ಚರಿಕೆ, ಮನುಷ್ಯರನ್ನು ಕುರಿತು ಎಚ್ಚರಿಕೆ. ಮತ್ತು ವಿಧೇಯರಾಗಬೇಕಾ? ದೇವರ ವಿಷಯದಲ್ಲಿ ವಿಧೇಯರಾಗಬೇಕಾ? ದೇವರ ವಿಷಯದಲ್ಲಿ ವಿಧೇಯರಾಗಬೇಕು. ಭಕ್ತಿಯಿಂದ ಜೀವಿಸಬೇಕು, ದೇವರಿಗೆ ಒಳಪಡಬೇಕು. ದೇವರಿಗೆ ಒಳಪಟ್ಟಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ? ದೇವರಿಗೆ ಅವಿಧೇಯರಾಗಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ? ಪ್ರಾರಂಭದಲ್ಲಿ ನೋಡುವಾಗ ಆದಾಮನು ಅವ್ವಳು ಇಬ್ಬರು ಕೂಡ ದೇವರ ಮಾತಿಗೆ ಅವಿಧೇಯರಾಗಿ ಶಾಪ ತಂದುಕೊಂಡ್ರು. ಅವಿಧೇಯರಾಗಿ ಶಾಪ ತಂದುಕೊಂಡ್ರು. ಇನ್ನು ಅನೇಕ ಮಂದಿ ಭಕ್ತರು, ದೇವರ ಭಕ್ತರು, ಬಿಲಾಮನು ಎಂಬುವಂಥ ಪ್ರವಾದಿ ಗೊತ್ತು. ಬಿಲಾಮನು ಎಂಬ ಪ್ರವಾದಿ ಕೂಡ ದೇವರ ಮಾತಿಗೆ ಅವಿಧೇಯನಾಗಿ ಕತ್ತೆ ಮೂಲಕ ಎಚ್ಚರಿಸಿಕೊಳ್ತಾನೆ, ಒಂದು ಜೀವಿ ಮೂಲಕ. ಹುಲ್ಲು ಮೇಯುವಂಥ ಕತ್ತೆ ಮೂಲಕ ಒಬ್ಬ ಪ್ರವಾದಿ ಎಚ್ಚರಿಸಿಕೊಳ್ತಾನೆ. ಪ್ರಿಯರೇ, ದೇವರ ಸೇವಕನಾಗಿರುವಂಥ ಒಬ್ಬ ಪ್ರವಾದಿಗೆ ಕತ್ತೆ ಬಂದು ಎಚ್ಚರಿಸುತ್ತಾ? ಯಾಕೆ ಎಚ್ಚರಿಸುತ್ತೆ? ದೇವರ ಮಾತಿಗೆ ಅವಿಧೇಯನಾದಾಗ ಕತ್ತೆ ಬಂದು ಎಚ್ಚರಿಸುತ್ತೆ ರೀ. ಏನ್ರಿ? ಅದು ಅರಣ್ಯಕಾಂಡದಲ್ಲಿ ಇರುತ್ತೆ. ಅದೇ ಪ್ರಕಾರ ಸೌಲನು ಎಂಬ ಅರಸನಿದ್ದಾನೆ. ಅರಸನನ್ನು ದೇವರು ಕರೆದು ಅಮಾಲೇಕ್ಯರನ್ನು ಎಲ್ಲರನ್ನು ಸಂಹರಿಸು, ಪಶುಗಳನ್ನು, ಪ್ರಾಣಿಗಳನ್ನು, ಆಸ್ತಿಯನ್ನು ಎಲ್ಲವನ್ನು ಕೂಡ ಸರ್ವನಾಶ ಮಾಡು ಅಂತ ಹೇಳಿರ್ತಾನೆ. ಯಾರು ಹೇಳಿರ್ತಾನೆ? ಸೌಲನು ಎಂಬ ಅರಸನಿಗೆ. ಇಸ್ರಾಯೇಲ್ ಜನಾಂಗದವರಿಗೆ ಮೊದಲನೇ ಅರಸನು ಸೌಲನು, ಕ್ರಿಸ್ತ ಪೂರ್ವದಲ್ಲಿ. ಸೌಲನು ಆದ ನಂತರ ದಾವೀದನು ಬರ್ತಾನೆ ಅರಸನ ಸ್ಥಾನದಲ್ಲಿ. ದಾವೀದನು ಮರಣಿಸಿದ ನಂತರ ಸೊಲೊಮೋನನು ಬರ್ತಾನೆ ಅರಸನ ಸ್ಥಾನದಲ್ಲಿ. ಆನಂತರ ಇಸ್ರಾಯೇಲ್ ರಾಜ್ಯವು 2 ಭಾಗವಾಗುತ್ತೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಮೊಟ್ಟ ಮೊದಲು ಇಸ್ರಾಯೇಲ್ ಜನಾಂಗದವರಿಗೆ ಅರಸನು ಸೌಲನು. ಕೆಲವು ದಿನಗಳಾದ ನಂತರ ಸೌಲನನ್ನು ಕರೆದು ಅಮಾಲೇಕ್ಯರನ್ನು ಸರ್ವನಾಶ ಮಾಡು ಅಂತ ಹೇಳಿದಾಗ ದೇವರ ಮಾತಿಗೆ ಒಳಪಟ್ಟು ಅಮಾಲೇಕ್ಯರನ್ನು ಸರ್ವನಾಶ ಮಾಡಬೇಕು. ಏನು ಮಾಡಿದ್ದಾನಂತ ನೋಡುವಾಗ ಅಮಾಲೇಕ್ಯರ ಅರಸನನ್ನು, ಕೆಲವು ಕತ್ತೆಗಳನ್ನು, ಕೆಲವು ಪಶುಗಳನ್ನು, ಕೆಲವು ಮೇಕೆಗಳನ್ನು, ಕುರಿಗಳನ್ನು ತಂದು ಮೈದಾನದಲ್ಲಿ ಅವುಗಳನ್ನು ಕಟ್ಟಿಹಾಕಿ ನೆಮ್ಮದಿಯಾಗಿರ್ತಾನೆ. ಆಗ ದೇವರು ಸಮುವೇಲನಿಗೆ ದರ್ಶನ ಕೊಟ್ಟು ಸಮುವೇಲನೆ ಎಲ್ಲಿದೆಯಾ? ಏನು ದೇವರೇ, ಆ ಸೌಲನಿಗೆ ನಾನು ಹೇಳಿದ್ದೇನು, ಆ ಸೌಲನು ಮಾಡಿದ್ದೇನು? ಸೌಲನು ನನ್ನ ಮಾತಿಗೆ ವಿಧೇಯನಾಗಿಲ್ಲ, ಅವಿಧೇಯನಾಗಿದ್ದಾನೆ. ನನ್ನ ಮಾತನ್ನು ಕೇಳಿಲ್ಲ, ನನ್ನ ಮಾತಿಗೆ ವಿಧೇಯನಾಗಿಲ್ಲ, ಅವಿಧೇಯನಾಗಿದ್ದಾನೆ. ಆದ್ದರಿಂದ ಅರಸನ ಸ್ಥಾನದಿಂದ ಸೌಲನನ್ನು ತೆಗೆದುಹಾಕಿ ದಾವೀದನನ್ನು ಅಭಿಷೇಕ ಮಾಡು, ದಾವೀದನನ್ನು ಆರಿಸ್ಕೋ. ಸೌಲನನ್ನು ಅರಸನ ಸ್ಥಾನದಿಂದ ತೆಗೆದುಹಾಕು. ಯಾಕೆಂದರೆ ಸೌಲನು ನನ್ನ ಮಾತಿಗೆ ವಿಧೇಯನಾಗಿಲ್ಲ, ನನ್ನ ಮಾತಿಗೆ ಒಳಪಟ್ಟಿಲ್ಲ ಸೌಲನು, ನನ್ನ ಮಾತಿಗೆ ಒಳಪಟ್ಟಿಲ್ಲ ಸೌಲನು. ನಾನು ಹೇಳಿದ್ದು ಅಮಾಲೇಕ್ಯರನ್ನು ಸರ್ವನಾಶ ಮಾಡು ಅಂತ ಹೇಳಿದ್ರೆ ಅಮಾಲೇಕ್ಯರ ಅರಸನನ್ನು ಕರೆದುಕೊಂಡು ಬಂದು ಪ್ರಾಣದಿಂದ ಉಳಿಸಿ, ಆನಂತರ ಕತ್ತೆಗಳನ್ನು, ಮೇಕೆಗಳನ್ನು, ಪಶುಗಳನ್ನು ತೆಗೆದುಕೊಂಡು ಬಂದು ಮೈದಾನದಲ್ಲಿ ಕಟ್ಟಾಕಿದ್ದಾನೆ.
ನನ್ನ ಮಾತು ಕೇಳಿದ್ದಾನ ಸೌಲನು? ನನ್ನ ಮಾತಿಗೆ ವಿಧೇಯನಾಗಿದ್ದಾನ ಸೌಲನು? ನನ್ನ ಮಾತಿಗೆ ವಿಧೇಯನಾಗಿಲ್ಲ, ಅವಿಧೇಯನಾಗಿದ್ದಾನೆ. ಆದ್ದರಿಂದ ಸೌಲನ ರಾಜ್ಯವು ಕಿತ್ತು ಹಾಕಲ್ಪಡಬೇಕು. ಸೌಲನನ್ನು ಅಧಿಕಾರದಿಂದ ತೆಗೆದುಹಾಕ್ತಾ ಇದ್ದೀನಿ. ಸೌಲನ ಅರಸನಿರ್ಬೋದು, ಆ ಅರಸನ ಸ್ಥಾನದಿಂದ ತೆಗೆದುಹಾಕ್ತೀನಿ ನಾನು. ಹೋಗಿ ಹೇಳು ಸಮುವೇಲನೇ, ಹೋಗಿ ಹೇಳು ಸೌಲನಿಗೆ. ಏನು ಸೌಲನಿ, ಏನು ಮಾಡಿದ್ದೇನು, ನೀನು ಮಾಡಿದ್ದೇನು? ಅದು ಅಯ್ಯನವರೇ, ಅದೇನು ಅಯ್ಯನವರೇ, ಎಲ್ಲ ನಾನು ದೇವರ ಮಾತಿಗೆ ಒಳಪಟ್ಟಿದ್ದೀನಲ್ಲ, ದೇವರ ಮಾತಿಗೆ ವಿಧೇಯನಾಗಿ ಮಾಡಿದ್ದೀನಲ್ಲ ಅಂತ ಹೇಳ್ತಾನೆ. 1ನೇ ಸಮುವೇಲನು 15ನೇ ಅಧ್ಯಾಯ 10ನೇ ವಚನದಿಂದ ನೀವು ಓದ್ಕೊಂಡು ಬರಬೇಕು. 10ನೇ ವಚನದಿಂದ ಓದ್ಕೊಂಡು ಬಂದರೆ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಯೆಹೋವನು ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ಸೌಲನನ್ನು ಅರಸನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆಯಿಟ್ಟನು. ಅವನು ಬೆಳಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗಟ್ಟ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ಅದಕ್ಕೆ ಸಮುವೇಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿ ದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದವು ಎಂದು ಉತ್ತರ ಕೊಟ್ಟನು. ಅಂದರೆ ಸಮುವೇಲನು ಸೌಲನ ಬಳಿಯಲ್ಲಿ ಹೋದಾಗ, ಏನು ನೀನು ಮಾಡಿದ್ದೇನು ಅಂತ ಕೇಳಿದ ತಕ್ಷಣ, ನಾನು ದೇವರ ಆಜ್ಞೆಗಳನ್ನು ನೆರವೇರಿಸಿದ್ದೀನಿ ಅಂತ. ಸೌಲನು ಹೇಳುವಂಥ ಮಾತೇನೆಂದರೆ, ನಾನು ದೇವರ ಆಜ್ಞೆಗಳನ್ನು ನೆರವೇರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ದೇವರ ಆಜ್ಞೆಯನ್ನು ನೆರವೇರಿಸಿ ಬಂದಿದ್ದೀನಿ ಅಂತ ಸೌಲನು ಸಮುವೇಲನಿಗೆ ಹೇಳ್ತಾ ಇದ್ದಾನೆ. ಹಾಗಾದರೆ ಆ ಮೈದಾನದಲ್ಲಿ ಕಟ್ಟಾಕಿರುವಂಥ ಕುರಿಗಳ ಶಬ್ದ, ದನಗಳ ಶಬ್ದ ಏನದು? ದೇವರು ಇದನ್ನು ಹೇಳಿದಾನ? ಕುರಿಗಳನ್ನು ದನಗಳನ್ನು ಹೇಳ್ಕೊಂಡು ಬಾ ಅಂತ ಹೇಳಿದಾನ ದೇವರು? ಅದೇನು ಶಬ್ದ ಏನದು? ಶಬ್ದ ಏನದು? ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸುತ್ತದೆ. ಕುರಿಗಳ ಕೂಗು, ದನಗಳ ಕೂಗು, ಕತ್ತೆಗಳ ಕೂಗು ಏನದು? ದೇವರು ಸರ್ವನಾಶ ಮಾಡು, ಅಮಾಲೇಕ್ಯರನ್ನು ಸರ್ವನಾಶ ಮಾಡು ಅಂತ ನಿನ್ನನ್ನು ಕಳಿಸಿರುವಾಗ ನೀನು ಏನು ಮಾಡಿದೀಯ? ಇವುಗಳನ್ನು ಹೇಳ್ಕೊಂಡು ಬಾ ಅಂತ ಹೇಳಿದಾನ ದೇವರು? ಹೇಳಿಲ್ವಲ್ಲ ದೇವರು. ಈ ರೀತಿ ಹೇಳಿದಾಗ ಹಾಗೇನಲ್ಲ ಏನೋರೇ, ದೇವರಿಗೆ ಯಜ್ಞವನ್ನು ಸಮರ್ಪಿಸೋದಕ್ಕೆ ಕುರಿಗಳನ್ನು, ಮೇಕೆಗಳನ್ನು, ಪಶುಗಳನ್ನು ತಗೊಂಡು ಬಂದಿದ್ದಾರೆ ನನ್ನ ಸೇವಕರು ಅಂತ ಹೇಳ್ತಾರೆ. ತಪ್ಪಿಸ್ಕೊಳ್ಳೋದಕ್ಕೆ ನೋಡಿ. ಅವುಗಳನ್ನು ಯಾಕೆ ತಗೊಂಡು ಬಂದಿದ್ದೀವಿ ಅಂದರೆ, ಹೇಳುವಂಥ ಮಾತು ಅವರು ಸೌಲನು ದೇವರಿಗೆ ಯಜ್ಞವನ್ನು, ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದಕ್ಕೆ ತಗೊಂಡು ಬಂದಿದ್ದೀವಿ, ಅವುಗಳನ್ನು ಎಳ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಆಗ ಸಮುವೇಲನು ಸೌಲನಿಗೆ ಹೇಳುವಂಥ ಮಾತು, ಸಮುವೇಲನು ಹೇಳುವಂಥ ಮಾತು, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೆಹೋವನು ನಿನಗೆ ಇಸ್ರಾಯೇಲ್ಯರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲ ಕುಲಗಳಿಗೆ ಶಿರಸ್ಸಾದಿ. ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಾಲೇಕ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು
ಹೇಳಿದನು. ಆದರೆ ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ ಅಂದನು. ಆಗ ಸೌಲನು ಸಮುವೇಲನಿಗೆ, ಏನು, ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳಿಸಿದ್ದಲ್ಲಿಗೆ ಹೋಗಿ ಅಮಾಲೇಕ್ಯರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಅಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಗಿಲ್ಗಾಲಿನಲ್ಲಿ ಯಜ್ಞ ಅರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯೆಹೋವನಿಗಾಗಿ ಗಿಲ್ಗಾಲಿನಲ್ಲಿ ಯಜ್ಞ ಅರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸಮುವೇಲನು, ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವನು. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ವಿಧೇಯತ್ವವು ವಿಶೇಷವಾಗಿದೆ. ಅಂದರೆ ಯಜ್ಞ ಹೋಮಗಳನ್ನು ನಾನು ದೇವ್ರಿಗೋಸ್ಕರ ಸಮರ್ಪಿಸೋದಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಕುರಿಗಳನ್ನು ದನಗಳನ್ನು ಯಾಕೆ ಉಳಿಸಿದ್ದೀನಿ ಅಂದರೆ ದೇವರಿಗೆ ಯಜ್ಞವನ್ನು ಅರ್ಪಿಸೋದಕ್ಕೆ, ಯಜ್ಞ ನೈವೇದ್ಯಗಳನ್ನು. ಆಗ ಸಮುವೇಲನು ಹೇಳುವಂಥ ಮಾತಿನಂತೂ ನೋಡುವಾಗ, ದೇವರ ಮಾತಿಗೆ ವಿಧೇಯರಾಗುವುದಕ್ಕಿಂತ ಯಜ್ಞ ನೈವೇದ್ಯಗಳಿಗೆ ದೇವರು ಮೆಚ್ಚುತ್ತಾನೆ ಎಂದು ಅಂದುಕೊಳ್ತಾ ಇದ್ದೀಯಾ ಸೌಲನೇ? ದೇವರು ತನ್ನ ಮಾತಿಗೆ ವಿಧೇಯರಾಗೋದಕ್ಕಿಂತ ಯಜ್ಞ ನೈವೇದ್ಯಗಳು ಅರ್ಪಿಸಿದರೆ ದೇವರು ಮೆಚ್ಚುತ್ತಾನೆ ಅಂದುಕೊಂಡಿದ್ದೀರಾ? ದೇವರು ಮೆಚ್ಚೋದಿಲ್ಲ. ಯಜ್ಞ ನೈವೇದ್ಯಗಳ ಅರ್ಪಣೆ ಮಾಡಿದರೆ ದೇವರು ಮೆಚ್ಚುವುದಿಲ್ಲ. ಮೊದಲನೇದಾಗಿ ದೇವರ ಮಾತಿಗೆ ವಿಧೇಯರಾಗಬೇಕು. ಅವಿಧೇಯರಲ್ಲ. ಪ್ರಾರಂಭದಲ್ಲಿ ಆದಿ ದಂಪತಿಗಳು ಏದೇನು ತೋಟದಲ್ಲಿ ತಪ್ಪು ಮಾಡಿದಾಗ, ದೇವರ ಮಾತಿಗೆ ಅವಿಧೇಯರಾದಾಗ, ಏದೇನು ತೋಟದಿಂದ ಹೊರಗಡೆ ತಳ್ಳಿರುವಂಥ ಸಂಗತಿ ಗೊತ್ತಿಲ್ವಾ? ಅವಿಧೇಯರಾದಾಗ. ನೋಹನ ಕಾಲದಲ್ಲಿ ಆಗಿರುವಂಥ ಜನರು ಅವಿಧೇಯರಾದಾಗ ಜಲಪ್ರಳಯದ ಮೂಲಕ ನಾಶ ಮಾಡಿಲ್ವಾ? ಲೋಟನ ಕಾಲದಲ್ಲಿ ಆಗಿರುವಂಥ ಜನರು ದೇವರ ಮಾತಿಗೆ ಅವಿಧೇಯರಾದಾಗ ನಾಶ ಮಾಡಿಲ್ವಾ? ನೀನು ಅಷ್ಟೇ. ದೇವರ ಮಾತಿಗೆ ನೀನು ಅವಿಧೇಯನಾಗಿದ್ದೀಯ. ದೇವರ ಮಾತನ್ನು ನೀನು ಕೇಳಿಲ್ಲ. ದೇವರ ಮಾತನ್ನು ನೀನು ಕೇಳದೆ ಇರುವುದರಿಂದ ನಿನ್ನ ಅರಸುತನವು ಹೋಗಿದೆ. ನಿನ್ನ ರಾಜ್ಯ ಸಿಂಹಾಸನವು ದೇವರು ಕಿತ್ತಾಕಿದ್ದಾನೆ. ನಿನ್ನ ರಾಜ್ಯ ಸಿಂಹಾಸನವು ಇಸ್ರಾಯೇಲ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ ನಿನಗೆ. ಇಸ್ರಾಯೇಲ್ಯರಿಗೆ ಶಿರಸ್ಸಾಗಿ ನೇಮಿಸಿದ್ದಾನೆ ನಿನ್ನನ್ನು. ಆದರೆ ಈಗ ನಿನ್ನ ಅರಸುತನವನ್ನು ತೆಗೆದುಹಾಕಿದ್ದಾನೆ. ನಿನ್ನ ಅಧಿಕಾರವನ್ನು ಕಿತ್ತಾಕಿದ್ದಾನೆ ದೇವರು. ಯಾಕೆ? ಅವಿಧೇಯನು ಆಗಿರುವುದರಿಂದ. ವಿಧೇಯನೂ ಆಗಿಲ್ಲ ನೀನು. ದೇವರ ಮಾತಿಗೆ ವಿಧೇಯನಾಗಿಲ್ಲ ನೀನು. ದೇವರ ಮಾತಿಗೆ ಅವಿಧೇಯನಾಗಿದ್ದೀಯ. ದೇವರ ಮಾತಿಗೆ ಅವಿಧೇಯನಾಗಿರುವುದರಿಂದ ನಿನ್ನ ಅಧಿಕಾರವು, ಸೌಲನೇ, ನಿನ್ನ ಅಧಿಕಾರವು ದೇವರು ಕಿತ್ತಾಕಿದ್ದಾನೆ. ಇನ್ನು ಮೇಲೆ ನಿನಗೆ ಅಧಿಕಾರ ಇಲ್ಲ. ದೇವರು ಕಿತ್ತಾಕಿದ್ದಾನೆ ನಿನ್ನ ಅಧಿಕಾರವನ್ನು. ನೋಡಿದ್ರ? ಅಂದರೆ ದೇವರ ಮಾತಿಗೆ ವಿಧೇಯರಾದರೆ ಉನ್ನತ ಸ್ಥಾನದಲ್ಲಿ ದೇವರು ನಿಲ್ಲಿಸ್ತಾನೆ. ಅವಿಧೇಯರಾದರೆ ಆ ಸ್ಥಾನದಿಂದ ದೇವರು ತಳ್ಳಾಗ್ತಾನೆ. ಪ್ರಿಯರೇ, ತಳ್ಳುತ್ತಾನೆ. ಎಲ್ಲಿಗೆ? ಪಾತಾಳಕ್ಕೆ ತಳ್ಳುತ್ತಾನೆ ದೇವರು.
ದೇವರ ಮಾತಿಗೆ ವಿಧೇಯರಾದರೆ ಒಂದು ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ದೇವರ ಮಾತಿಗೆ ಅವಿಧೇಯರಾದರೆ ಉನ್ನತ ಸ್ಥಾನದಿಂದ ಇರುವಂಥ ನಿನ್ನನ್ನು, ಉನ್ನತ ಸ್ಥಾನದಲ್ಲಿ ಇರುವಂಥ ನಿನ್ನನ್ನು ತಳ್ಳಿ ಪಾತಾಳಕ್ಕೆ ತಳ್ಳುತ್ತಾನೆ ಎನ್ನುವಂಥ ಸಂಗತಿಯನ್ನು ಈ ದಿನ ನೀನು ನೆನಪಿನಲ್ಲಿ ಇಟ್ಕೋಬೇಕು. ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು, ದೇವರ ಮುಂದೆ ತಲೆ ಬಾಗಬೇಕು, ದೇವರಿಗೆ ವಿಧೇಯನಾಗಬೇಕು. ದೇವರಿಗೆ ವಿಧೇಯನು. ಸಭೆಯಲ್ಲಿ ನಿನ್ನ ಸೇವಕರಿಗೆ, ಸಭೆಯಲ್ಲಿ ನಿನಗೆ ಹಿರಿಯರು ಯಾರಿದ್ದಾರೆ, ಸಭೆಯಲ್ಲಿ ಯಾರ ಮೂಲಕ ವಾಕ್ಯವನ್ನು ಕಲ್ತುಕೊಂಡಿದ್ದೀಯಾ, ಯಾರ ಮೂಲಕ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿದ್ದೀಯಾ, ವಾಕ್ಯದ ಪ್ರಕಾರ ಯಾರ ಮೂಲಕ ತಿಳ್ಕೊಂಡಿದ್ದೀಯಾ, ಅವರಿಗೆ ಗೌರವ ಕೊಡ್ತಾ ಇದೆಯಾ, ಮರ್ಯಾದೆ ಕೊಡ್ತಾ ಇದೆಯಾ, ವಿಧೇಯನಾಗ್ತಾ ಇದೆಯಾ, ಅಥವಾ ಗರ್ವದಿಂದ, ಸೊಕ್ಕಿನಿಂದ, ಅಹಂಕಾರದಿಂದ ಇದ್ದೀಯಾ? ತುಳಿದಾಕ್ತಾನೆ ದೇವರು, ಪಾತಾಳಕ್ಕೆ ತುಳಿತಾನೆ ನಿನ್ನನ್ನು. ದೇವರ ಮಾತಿಗೆ ವಿಧೇಯನಾಗದೆ ಹೋದರೆ, ದೇವರ ಮಾತಿಗೆ ವಿಧೇಯನಾಗದೆ ಹೋದರೆ ಪಾತಾಳಕ್ಕೆ ತುಳಿತಾನೆ ನಿನ್ನನ್ನು. ಜಾಗ್ರತೆ. ದೇವರ ಮಾತಿಗೆ ತಲೆ ಬಾಗಿಸ್ಬೇಕು, ವಿಧೇಯರಾಗಬೇಕು, ವಿಧೇಯರಾಗಬೇಕು. ಅವಿಧೇಯರು. ಸೌಲನು ಅವಿಧೇಯನಾಗಿದ್ದಾನೆ. ಯೋನನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಯೋನ ನಿನಿವೆ ಪಟ್ಟಣಕ್ಕೆ ಹೋಗಿ, ಯೋನನೇ ನಿನಿವೆ ಪಟ್ಟಣಕ್ಕೆ ಹೋಗಿ ಪ್ರಕಟಣೆ ಮಾಡು. ಯಾಕೆಂದರೆ ನಿನಿವೆ ಪಟ್ಟಣದಲ್ಲಿ ಭಯಂಕರವಾದಂಥ ಪಾಪ ತುಂಬಿಕೊಂಡಿದೆ. ಆದ್ದರಿಂದ ಯೋನನೇ ನೀನು ಬಾ, ನೀನು ನಿನಿವೆ ಪಟ್ಟಣಕ್ಕೆ ಹೋಗುವಂಥ ಯೋನ ಎನ್ನುವಂಥ ಪ್ರವಾದಿಯನ್ನು ಕರೆದು ಹೇಳಿದಾಗ ಯೋನ ಏನು ಮಾಡ್ತಾನೆ? ದೇವರ ಮಾತಿಗೆ ವಿಧೇಯನಾಗ್ತಾನ. ಯೋನ ಒಳ್ಳೆ ಭಕ್ತನೇ, ಯೋನನು ಒಳ್ಳೆ ಭಕ್ತನೇ. ಆದರೆ ದೇವರ ಮಾತನ್ನು ಕೇಳದೆ ಬೇರೆ ದಾರಿ ಹಿಡ್ಕೊಂಡು ಹೋಗ್ತಾನೆ. ಏನ್ರಿ, ನಾವೇ ಹತ್ತಿ ಸಮುದ್ರದಲ್ಲಿ ಒಂದು ಹಡಗವನ್ನು, ಒಂದು ನಾವೆಯನ್ನು ಹತ್ತಿಕೊಂಡು ನಿನಿವೆ ಪಟ್ಟಣಕ್ಕೆ ಹೋಗದೆ ಬೇರೆ ಪಟ್ಟಣಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಭಯಂಕರವಾದಂಥ ತುಫಾನು, ಗಾಳಿ, ಭಯಂಕರವಾದಂಥ ಗಾಳಿ, ಭಯಂಕರವಾದಂಥ ಚಂಡಮಾರುತಗಳು ಸಮುದ್ರದಲ್ಲಿ. ಏನ್ರಿ, ಸಮುದ್ರದಲ್ಲಿ ನಾವೇ ಏನ್ರಿ ಏರುಪೇರು ಆಗ್ತಾ ಇದೆ. ಅಲ್ಲಿರುವಂಥ ನಾವೇ ನಡೆಸುವಂಥ ಅಧಿಕಾರಿಗಳು, ಇಲ್ಲಾಂದರೆ ಯಜಮಾನರು ಭಯಪಟ್ಟು ಏನ್ರಿ ಎಲ್ಲರೂ ಆ ಒಂದು ನಾವೆಯಲ್ಲಿ ಎಲ್ಲರೂ ಭಯಪಡ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಭಯಪಟ್ಟಾಗ ಆ ನಾವೇ ಯಜಮಾನನು ಏನು ಹೇಳ್ತಾನೆ ಗೊತ್ತಾ? ಎಲ್ಲರಿಗೆ ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿಕೊಡ್ರಿ ಅಂತ. ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿಕೊಡ್ರಿ, ನಾವೇ ಯಜಮಾನನು. ಯಾಕೆಂದರೆ ಇಷ್ಟೊಂದು ಭಯಂಕರವಾದಂಥ ಅನಾಹುತ ನಾನು ನೋಡಿಲ್ಲ. ಇದು ಭಯಂಕರವಾದಂಥ ಅನಾಹುತ ನಡೆಯೋ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಆದ್ದರಿಂದ ನಿಮ್ಮ ದೇವರಿಗೆ ನೀವು ಪ್ರಾರ್ಥನೆ ಮಾಡಿಕೊಳ್ರಿ. ಯಾಕೆಂದರೆ ಖಂಡಿತವಾಗಿ ದೇವ್ರ ಕೃಪೆ ಮೂಲಕ ನಾವು ಜೀವಿಸ್ತಾ ಇದ್ದೀವಿ. ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಭಕ್ತಿಯನ್ನು ನೋಡಿ ದೇವರು ಕಾಪಾಡ್ಬೋದು ಅಂತ ಕೇಳಿದಾಗ ಎಲ್ಲರೂ ಪ್ರಾರ್ಥನೆಯಲ್ಲಿರ್ತಾರೆ ಅವರವರ ಭಕ್ತಿ ಮೇಲೆ. ಆ ನಂತರ ನಾವೇ ಯಜಮಾನನು ಕೆಳಗಡೆ ಬಂದಾಗ ಯೋನನು ಮೂಲೆಯಲ್ಲಿ ಮೊಳ್ಕೊಂಡಿರ್ತಾನೆ. ಪ್ರಿಯರೇ, ಒಂದು ಮೂಲೆಯಲ್ಲಿ ಎಬ್ಬಿಸ್ತಾನೆ. ಎಬ್ಬಿಸಿದ ನಂತರ ಇಷ್ಟು ಭಯಂಕರವಾದಂಥ ಅಪಘಾತದಲ್ಲಿ ನಾವಿದ್ದಾಗ ನೀನು ಬೆಚ್ಚಿಗೆ ಮಲ್ಕೊಂಡಿದೀಯಾ? ಯಾರು ನೀನು? ಇಷ್ಟೊಂದು ಭಯಂಕರವಾದಂಥ ಅಪಘಾತ ನಡೆಯುವಂಥ ಸಮಯದಲ್ಲಿ ನೀನು ಇಷ್ಟೊಂದು ಬೆಚ್ಚಿಗೆಯಾಗಿ ಚಿಂತೆ ಇಲ್ಲದೆ ಮಲ್ಕೊಂಡಿದೀಯಾ? ಯೋನನ್ನು ಎಬ್ಬಿಸಿ ಕೇಳಿದಾಗ ಆಗ ಚೀಟಿ ಹಾಕ್ತಾರೆ. ಪ್ರಿಯರೇ, ನಾವೇ ಯಜಮಾನನು ಚೀಟಿ ಹಾಕ್ತಾನೆ. ಈ ಒಂದು ಅಪಘಾತ ಯಾರ ಮೂಲಕ ಸಂಭವಿಸಿದೆ ನೋಡೋಣ. ನಾವು ಪ್ರಯಾಣ ಮಾಡ್ತಾ ಇದ್ದೀವಲ್ಲ, ಎಲ್ಲರ ಹೆಸರನ್ನು ಹಾಕೋಣ. ಯಾರ ಹೆಸರ ಮೇಲೆ ಬಂದಿದೆಯೋ ಅವ್ರ ಮೂಲಕನೇ ಈ ಅಪಘಾತ ನಡೆದಿದೆ ಎಂದು ತಿಳ್ಕೊಳ್ಳೋಣ ಎಂದು ಚೀಟಿ ಹಾಕ್ತಾರೆ. ಆಗ ಚೀಟಿ ಯೋನನ ಮೇಲೆ ಬರುತ್ತೆ. ಯೋನನಿಗೆ ಅರ್ಥ ಆಗುತ್ತೆ, ಓ ದೇವರು ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ, ಇದು ನನ್ನ ಮೂಲಕ ಆಗಿದೆ.
ಯಾಕೆಂದರೆ ದೇವರ ಮಾತನ್ನು ಕೇಳದೆ ನಾನು ಈ ಕಡೆ ಬಂದಿದ್ದೀನಿ. ದೇವರು ನಿನಿವೆ ಪಟ್ಟಣಕ್ಕೆ ಹೋಗು ಅಂತ ಕಳಿಸ್ಕೊಟ್ರೆ ನಾನು ಇನ್ನೊಂದು ದಾರಿಗೆ ಬಂದಿದ್ದೀನಿ. ತಪ್ಪು. ಅದಕ್ಕೆ ನಾವೇ ಯಜಮಾನನಿಗೆ ಏನಂತ ಹೇಳ್ತಾನೆ ಗೊತ್ತಾ? ಅಯ್ಯ, ಇದೆಲ್ಲ ನನ್ನ ಮೂಲಕನೇ ಆದದ್ದು, ನನಗೆ ಗೊತ್ತು. ಯಾಕೆಂದರೆ ನಾನು ಸೃಷ್ಟಿಕರ್ತನಾಗಿರುವಂಥ ದೇವರ ಭಕ್ತನು, ಭೂಮಿಯ ಆಕಾಶವನ್ನು ಉಂಟು ಮಾಡಿರುವಂಥ ದೇವರ ಭಕ್ತನು, ಆ ದೇವರ ಸೇವಕನು. ಆ ದೇವರು ನಿನಿವೆ ಪಟ್ಟಣಕ್ಕೆ ಹೋಗು ಅಂತ ಹೇಳಿದರೂ ನಾನು ಬೇರೆ ಈ ಕಡೆ ಬಂದಿದ್ದೀನಿ. ದೇವರ ಮಾತಿಗೆ ವಿಧೇಯನಾಗದೆ ಅವಿಧೇಯನಾಗಿ ಈ ಕಡೆ ಬಂದಿದ್ದೀನಿ ಅಂತ ಹೇಳಿದಾಗ ಅಲ್ಲಿರುವಂಥ ನಾವೆಯಲ್ಲಿರುವಂಥ ಜನರು, ನಾವೇ ಯಜಮಾನನು ಭಯಪಟ್ಟು, ಅಯ್ಯೋ ಯಾಕೆ ಈ ಥರ ಮಾಡಿದೀಯಾ, ನೀನು ದೊಡ್ಡ ತಪ್ಪು ಮಾಡಿದೀಯಲ್ಲ, ಆ ಥರ ತಪ್ಪು ಮಾಡಬಾರ್ದಲ್ಲ ಅಂತಂದು ಒಬ್ಬ ನಾವೇ ಯಜಮಾನನು ಗದರಿಸಿದಾಗ, ಇವಾಗ ಏನು ಮಾಡೋಣ ನಾವೆಲ್ಲರೂ? ಏನು ಮಾಡೋದೇನು ಬೇಕಾಗಿಲ್ಲ. ನನ್ನನ್ನು ಎತ್ತಿ ಸಮುದ್ರದಲ್ಲಿ ಬಿಸಾಡಿ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಬಿಸಾಡಿ ಅಂತ ಹೇಳ್ತಾನೆ ಪ್ರಿಯರೇ. ಆಗ ಅಲ್ಲಿರುವಂಥ ಅವರು, ಅಯ್ಯೋ ಮತ್ತೆ ಏನಾದರೂ ದೇವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾನೇನು ಅಂತ ಹೇಳಿ, ನಿಮಗೇನೂ ಆಗಲ್ಲ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಬಿಸಾಡಿ. ಸಮುದ್ರದಲ್ಲಿ ಬಿಸಾಡಿದ ತಕ್ಷಣ ದೊಡ್ಡ ತಿಮಿಂಗಳು ಬಂದು ಯೋನನನ್ನು ನುಂಗುತ್ತಾ. ಅಂದರೆ ಅಷ್ಟು ದೇವರು, ತಂದೆಯಾದ ದೇವರು ಏನು ಮಾಡಿದ್ದಾನೆಂದರೆ, ಯೋನನನ್ನು ನೀರಿನಲ್ಲಿ ಬಿಸಾಡಿದ ತಕ್ಷಣ ನಾವೇ ಅವರು ಸಮುದ್ರದಲ್ಲಿ ತಿಮಿಂಗಳು ಬಂದು ನುಂಗುತ್ತಾರೆ. ಅಂದರೆ ದೇವರು ತಿಮಿಂಗಳಿಗೆ ಅಪ್ಪಣೆ ಕೊಡ್ತಾನೆ. ಅಪ್ಪಣೆ ಕೊಟ್ಟ ತಕ್ಷಣ ತಿಮಿಂಗಳು ಬಂದು ಆ ಯೋನನನ್ನು ನುಂಗುತ್ತೆ. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡುವಾಗ, ಈ ಒಂದು ವಚನವನ್ನು ಆಲೋಚನೆ ಮಾಡುವಾಗ ಎಲ್ಲಿರುತ್ತೆ ಅಂದರೆ, ಯೋನ ಗ್ರಂಥ 1ನೇ ಅಧ್ಯಾಯದಿಂದ ನೀವು ಓದ್ಕೊಂಡು ಹೋದರೆ ಗೊತ್ತಾಗುತ್ತೆ. 3 ದಿನ ತನಕ ತಿಮಿಂಗಳ ಗರ್ಭದಲ್ಲಿ ಇರ್ತಾನೆ. ಆಗ 3 ದಿನ ಆದ ನಂತರ ಯೋನನು ತಿಮಿಂಗಳ ಗರ್ಭದಲ್ಲಿ ನೆನಪು ಮಾಡ್ಕೊಳ್ತಾನೆ ದೇವರನ್ನು. ದೇವರೇ ನನ್ನನ್ನು ಕಾಪಾಡಿ, ದೇವರೇ ನನ್ನನ್ನು ಕ್ಷಮಿಸಿ ದೇವರೇ ಅಂತ. ದೇವರೇ ನನ್ನನ್ನು ಕ್ಷಮಿಸಿ ದೇವರೇ, ನಾನು ತಪ್ಪು ಮಾಡಿದ್ದೀನಿ, ಇನ್ಮೇಲೆ ತಪ್ಪು ಮಾಡೋದಿಲ್ಲ ದೇವರು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಗ ತಿಮಿಂಗಳು ಏನ್ರಿ ದಡಕ್ಕೆ ಯೋನನನ್ನು ಕಕ್ಕುತ್ತೇರಿ. ದಡಕ್ಕೆ ಬಂತು. ಆಮೇಲೆ ಯೋನನು ನಿನಿವೆ ಪಟ್ಟಣಕ್ಕೆ ಹೋಗಿ ಪ್ರಕಟಿಸ್ತಾನೆ. ಅಂದರೆ ಪ್ರಾರಂಭದಲ್ಲಿ ಯೋನನು ದೇವರ ಮಾತಿಗೆ ವಿಧೇಯನಾಗದೆ ಅವಿಧೇಯನಾಗಿ, ದೇವರ ಮಾತಿಗೆ ಬೆಲೆ ಕೊಡದೆ ಇನ್ನೊಂದು ಕಡೆ ಹೋಗ್ತಾನೆ. ದೇವರು ಬಿಡ್ತಾನ? ದೇವರು ಹೇಳಿದ್ದನ್ನು ಮಾಡದೆ ಹೋದರೆ ದೇವರು ಬಿಡ್ತಾನ? ದೇವರು ಪ್ರೀತಿಸಿರುವುದರಿಂದ ಆ ಮನುಷ್ಯ ಉಳ್ಕೊಂಡಿದ್ದಾನೆ. ದೇವರು ಯೋನನನ್ನು ಪ್ರೀತಿಸಿರುವುದರಿಂದ ಆ ಮನುಷ್ಯನು ಉಳ್ಕೊಂಡಿದ್ದಾನೆ. ಇಲ್ಲದೆ ಹೋದರೆ ಸತ್ತೋಗ್ತಾ ಇದ್ದ. ಗೊತ್ತಾ ಪ್ರಿಯರೇ? ಅಂದರೆ ಯೋನನು ಒಳ್ಳೆ ಭಕ್ತನು, ಆದರೆ ಕೆಲವು ಸಂದರ್ಭಗಳಲ್ಲಿ ಇಂಥ ತಪ್ಪು ಕೆಲಸ ಮಾಡ್ತಾನೆ. ಅದೇ ಪ್ರಕಾರ ತುಂಬ ಜನ ದೇವರಂದರೆ ಭಯ ಇರುತ್ತೆ, ದೇವರಂದರೆ ಭಕ್ತಿ ಇರುತ್ತೆ, ಇಂತಿಂಥ ಹುಚ್ಚು ಕೆಲಸವನ್ನು ಮಾಡೋರಿದ್ದಾರೆ. ದೇವರು ಕೆಲಸ ಮಾಡಿ ಅಂತ ಹೇಳಿದ್ರೆ ಇವರು ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ದೇವರು ನಮಗೆ ಕೆಲಸವನ್ನು ಒಪ್ಪಿಸಿದರೆ ನಾವು ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ದೇವರ ಮಾತಿಗೆ ವಿಧೇಯರಾಗದೆ ಅವಿಧೇಯರು ಅಂದರೆ ಅವಿಧೇಯರಾದಾಗ ನಾಶವನ್ನು ತಂದುಕೊಳ್ತೀವಿ, ಇರುವಂಥ ಅಧಿಕಾರವನ್ನು ಕಳೆದುಕೊಳ್ತೀವಿ, ಶಾಪ ತಂದುಕೊಳ್ತೀವಿ. ವಿಧೇಯರಾದರೆ ಒಂದು ಉನ್ನತ ಸ್ಥಾನಕ್ಕೆ ನಿಲ್ತೀವಿ ಪ್ರಿಯರು. ಉನ್ನತ ಸ್ಥಾನಕ್ಕೆ ಯಾರು ನಿಂತಿದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳೇ, ಕ್ರಿಸ್ತ ಪೂರ್ವದಲ್ಲಿ ಅಬ್ರಹಾಮನು ಎಂಬ ಭಕ್ತನಿದ್ದಾನೆ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರತ್ಯಾಕೆಗೆ ತರುವೆನು.
ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಅಂದರೆ ತಂದೆಯಾದ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಅಬ್ರಹಾಮನೇ ಅಂತ ಕರೀತಾನೆ. ಕರೆದಾಗ ಒಂದು ಮಾತು ಹೇಳ್ತಾನೆ, ಅಬ್ರಹಾಮನೇ, ನಿನ್ನ ಬಂಧು ಬಳಗವನ್ನು ಊರನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೊರಟು ಹೋಗು ಅಂತ ಹೇಳ್ತಾನೆ. ನಾನು ತೋರಿಸುವಂಥ ದೇಶಕ್ಕೆ ಹೊರಟು ಹೋಗು ಅಂತ ಹೇಳಿದಾಗ ಯಾವ ದೇಶ ತೋರಿಸಿದ್ದಾನೆ ದೇವರು? ಯಾವ ದೇಶಕ್ಕೆ ಹೋಗು ಅಂತ ಹೇಳಿದ್ದಾನೆ? ಇಂಥ ದೇಶಕ್ಕೆ ಹೋಗು ಅಂತ ಹೇಳಿಲ್ಲ, ಇಂಥ ದಾರಿಯನ್ನು ಹಿಡಿದುಕೊಂಡು ಹೋಗು ಅಂತ ಹೇಳಿಲ್ಲ, ಇಂಥ ದಾರಿಯನ್ನು ಹಿಡಿದುಕೊಂಡು ಹೋಗು ಅಂತ ಹೇಳಿಲ್ಲ ರೀ. ನಾನು ತೋರಿಸ್ತೀನಿ ಹೋಗು ಅಂತ ಹೇಳಿದ್ರು. ಆದರೆ ಎಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲ, ಯಾವ ದಾರಿ ಹಿಡಿದುಕೊಂಡು ಹೋಗಬೇಕೋ ಗೊತ್ತಿಲ್ಲ. ತನ್ನ ಹೆಂಡತಿಯನ್ನು, ತನ್ನ ತಮ್ಮನ ಮಗನಾಗಿರುವಂಥ ಲೋಟನನ್ನು ಕರೆದುಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ ಪ್ರಿಯರೇ. ದೇವರ ಮಾತಿಗೆ ವಿಧೇಯನಾಗಿ, ದೇವರ ಮಾತಿಗೆ ತಗ್ಗಿಸಿಕೊಂಡು, ದೇವರ ಮಾತಿಗೆ ಅಧೀನನಾಗಿ ಏನ್ರಿ ಅಬ್ರಹಾಮನು ಪ್ರಯಾಣ ಮಾಡ್ತಾ ಇದ್ದಾನೆ. ತನ್ನ ಹೆಂಡತಿಯನ್ನು, ತನ್ನ ತಮ್ಮನ ಮಗನಾಗಿರುವಂಥ ಲೋಟನನ್ನು ಕರೆದುಕೊಂಡು ಯಾವ ಕಡೆ ಹೋಗಬೇಕು, ಯಾವ ದೇಶಕ್ಕೆ ಹೋಗಬೇಕು ಗೊತ್ತಿಲ್ಲ ರೀ. ತಿಳಿಯದೆ ಹೋಗಿದ್ದಾನ, ತಿಳಿಯದೆ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ಪ್ರಯಾಣದಲ್ಲಿ ದೇವರಂದರೆ ನಂಬಿಕೆ. ನನ್ನ ಹಿಂದೆ ದೇವರು ಇದ್ದಾನೆ. ಅಬ್ರಹಾಮನಲ್ಲಿರುವಂಥ ನಂಬಿಕೆ ಏನೆಂದರೆ ನನ್ನ ಹಿಂದೆ ದೇವರು ಇದ್ದಾನೆ. ಒಂದು ವೇಳೆ ನಾನು ತಪ್ಪಿ ಹೋದರೆ ನನ್ನನ್ನು ನಡೆಸುವ ಆತನು ದೇವರಿದ್ದಾನೆ, ನನ್ನನ್ನು ನಡೆಸುವ ಆತನು ದೇವರು ಇದ್ದಾನೆ ಎನ್ನುವಂಥ ನಂಬಿಕೆಯಿಂದ ಪ್ರಯಾಣ ಮಾಡ್ತಾ ಇದ್ದಾನೆ ಪ್ರಿಯರೇ. ಪ್ರಿಯರಾದ ದೇವರ ಮಕ್ಕಳಿರ, ಕೆಲವು ದಿನಗಳ ಆದ ನಂತರ ಲೋಟನ ಸೇವಕರಿಗೂ ಅಬ್ರಹಾಮನ ಸೇವಕರಿಗೂ ಸ್ವಲ್ಪ ಗಲಾಟೆ ಉಂಟಾಗುತ್ತೆ. ಯಾಕೆ ಗಲಾಟೆ ಉಂಟಾಗುತ್ತೆ ಅಂದರೆ ಅವರ ಮಧ್ಯದಲ್ಲಿ ಐಶ್ವರ್ಯವು ಏನ್ರಿ ಅಭಿವೃದ್ಧಿ ಆಗ್ತಾ ಇದೆ. ಬಹಳ ಧನವಂತರಾಗ್ತಾ ಇದ್ದಾರೆ, ಬಹಳ ಐಶ್ವರ್ಯವಂತರಾಗ್ತಾ ಇದ್ದಾರೆ, ಬಹಳ ಐಶ್ವರ್ಯವಂತರು ಏನ್ರಿ. ಅಬ್ರಹಾಮನ ಸೇವಕರು, ಲೋಟನ ಸೇವಕರು ಇಬ್ಬರು ಸೇರಿ ಒಂದೇ ಏನ್ರಿ, ಇಬ್ಬರ ಸೇವಕರು ಒಂದೇ ಸ್ಥಳದಲ್ಲಿ ತಮ್ಮ ಕುರಿಗಳನ್ನು, ದನಗಳನ್ನು, ಮೇಕೆಗಳನ್ನು ಮೇಯಿಸೋದಕ್ಕೆ ಸ್ಥಳವಾಗದೆ ಜಗಳ ಆಡ್ತಾ ಇರ್ತಾರೆ. ಆದ್ದರಿಂದ ಅಬ್ರಹಾಮನು ತನ್ನ ತಮ್ಮನ ಮಗನಾಗಿರುವಂಥ ಲೋಟನನ್ನು ಕರೆದು, ಲೋಟನೇ, ನೀನು ಬೇರೆ ಆಗು. ನೀನು ಯಾವ ಕಡೆ ಹೋಗ್ತೀಯಾ? ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೀನಿ, ಎಡಗಡೆ ಹೋದರೆ ನಾನು ಬಲಗಡೆಗೆ ಹೋಗ್ತೀನಿ. ನೀನು ನೋಡ್ಕೋ, ಯಾವ ಕಡೆ ಹೋಗ್ತೀಯ ಹೋಗು. ಒಟ್ಟಿನಲ್ಲಿ ವಿಶಾಲವಾಗಿದೆ ಪ್ರಪಂಚ. ನೀನು ಯಾವ ಪ್ರದೇಶವನ್ನು ಆರಿಸ್ಕೊಳ್ತೀಯೋ ಆರಿಸ್ಕೊಂಡು ಆ ಕಡೆ ನೀನು ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ವಾಸ ಮಾಡು. ಯಾಕೆಂದರೆ ನನಗೂ ನಿನಗೂ ಜಗಳ ಇರಕೂಡ್ದು. ನೀನು ಬಿಟ್ಟಿರುವಂಥ ಸ್ಥಳದಲ್ಲೇ ನಾನು ಇರ್ತೀನಿ ಅಂತ ಹೇಳಿದಾಗ ಲೋಟನು ಸೊದಮ ಗೊಮರ ಕಡೆ ಆರಿಸ್ಕೊಳ್ತಾನೆ. ಅಬ್ರಹಾಮನು ತನಗೆ ಬಿಟ್ಟಿರುವಂಥ ಸ್ಥಳದಲ್ಲೇ ಅಭಿವೃದ್ಧಿ ಆಗ್ತಾನೆ. ಆಗ ದೇವರ ದರ್ಶನ ಕೊಟ್ಟು ಅಬ್ರಹಾಮನಿಗೆ ಹೇಳುವಂಥ ಮಾತೇನಂತ ನೋಡುವಾಗ ಆದಿಕಾಂಡ 13ನೇ ಅಧ್ಯಾಯ 15ನೇ ವಚನ, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವು ಲೆಕ್ಕಿಸಲಾದೀತು. ನೀನೆದ್ದು ಈ ದೇಶದ ಎಲ್ಲ ಕಡೆಯಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ಅಬ್ರಹಾಮನಿಗೆ ದೇವರು ಹೇಳುವಂಥ ಮಾತು, ಅಬ್ರಹಾಮನೇ, ನಿನ್ನ ಸಂತತಿ ಎಷ್ಟಾಗುತ್ತೆ ಗೊತ್ತಾ? ನಿನ್ನ ಸಂತಾನವು ಎಷ್ಟಾಗುತ್ತೆ ಗೊತ್ತಾ? ಈ ಭೂಮಿಯ ಮೇಲೆ ಧೂಳು ಇದೆಯಲ್ವಾ, ಧೂಳು ಎಣಿಸೋದಕ್ಕಾಗುತ್ತಾ? ಒಂದು ವೇಳೆ ಎಣಿಸೋದಕ್ಕೆ ಲೆಕ್ಕ ಮಾಡೋದಕ್ಕಾದರೆ ಲೆಕ್ಕ ಮಾಡು. ಅಷ್ಟೊಂದು
ಸಂತಾನವು ನಿನಗೆ ಕೊಡುತ್ತೇನೆ ಅಂತ ಹೇಳ್ತಾನೆ ದೇವರು. ಎಷ್ಟೊಂದು ಸಂತಾನವು? ಈ ಭೂಮಿಯ ಮೇಲೆ ಧೂಳಿನಷ್ಟು. ಈ ಭೂಮಿಯ ಮೇಲೆ ಧೂಳಿನಷ್ಟು ಅಷ್ಟೊಂದು ಸಂತಾನವು ನಿನಗೆ ಕೊಡ್ತೀನಂತ ಹೇಳ್ತಾನೆ ಪ್ರಿಯರೇ. ಇನ್ನು ಅಬ್ರಹಾಮನಿಗೆ ಸಂತಾನವಿಲ್ಲ. ಅಬ್ರಹಾಮನಿಗೆ ಮಕ್ಕಳು ಇರೋದಿಲ್ಲ. ವಯಸ್ಸಾಗ್ತಾ ಇದೆ, 75 ವರ್ಷ ಮುದುಕನಾಗ್ತಾ ಇದ್ದಾನೆ. ಶಾರಳು 65 ವರ್ಷ ಬರ್ತಾ ಇದೆ. ಅಂದರೆ ಮಕ್ಕಳನ್ನು ಪಡೆಯುವಂಥ ಭಾಗ್ಯವು ಹೊರಟೋಗ್ತಾ ಇದೆ ಸಾರಳಿಗೆ 65 ವರ್ಷ. ಆಗ ದೇವರು ದರ್ಶನ ಕೊಟ್ಟು, ಅಬ್ರಹಾಮನೇ, ನಿನ್ನ ಸಂತತಿಯನ್ನು, ಅಬ್ರಹಾಮನೇ, ಭೂಮಿಯನ್ನು ನೋಡು, ಭೂಮಿಯಲ್ಲಿರುವಂಥ ಧೂಳನ್ನು ನೋಡು. ಆ ಧೂಳು ಒಂದು ವೇಳೆ ಎಣಿಸೋದಕ್ಕೆ ಆದರೆ ಎಣಿಸು, ಲೆಕ್ಕಿಸು, ಅಷ್ಟೊಂದು ಸಂತಾನವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ ಪ್ರಿಯರೇ. 65 ವರ್ಷ ಆದರೂ ಸಾರಳಿಗೆ ಒಂದು ಮಗು ಇಲ್ಲ, ಒಬ್ಬ ಮಗು ಇಲ್ಲ ರೀ, ಒಂದು ಮಗು ಇಲ್ಲ ರೀ. ಎಲ್ಲರೂ ಬಂಜೆ 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 ಅಂತ ಅವಮಾನ ಮಾಡ್ತಾ ಇದ್ದಾರೆ. ಅಬ್ರಹಾಮನಿಗೆ ಅವಮಾನ. 75 ವರ್ಷ ಆದರೂ ಕೂಡ ಮಕ್ಕಳಿಲ್ಲ ಅಂತ. ಮತ್ತೆ ಕೆಲವು ದಿನಗಳ ಆದ ನಂತರ ಪ್ರಿಯರಾದ ದೇವ್ರ ಮಕ್ಕಳಿರ 15ನೇ ಅಧ್ಯಾಯ 5ನೇ ವಚನ. ಅಬ್ರಹಾಮನನ್ನು ಹೊರಗಡೆ ಕರೀತಾನೆ. ಅಬ್ರಹಾಮನೇ ಹೊರಗಡೆ ಬಾ ಅಂತಾನೆ. ಏನು ದೇವರೇ, ಒಂದು ಸಾರಿ ಆಕಾಶವನ್ನು ನೋಡು. ಹೇಳಿ ದೇವರು. ನೋಡಿದೆ. ಆಕಾಶದಲ್ಲಿ ನಕ್ಷತ್ರಗಳನ್ನು ಲೆಕ್ಕಿಸು. ನನ್ನ ಕೈಲಾಗಲ್ಲ ದೇವರೇ, ನಿನಗೆ ಅಷ್ಟೊಂದು ಸಂತಾನವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಯಾರು ದೇವರು? ಮೊದಲನೇ ಸಾರಿ ಏನಂತ ಹೇಳಿದ್ದಾನೆಂದರೆ, ಮೊದಲನೇ ಸಾರಿ ಅಬ್ರಹಾಮನೇ ಹೊರಗಡೆ ಬಾ ಅಂತ ಕರೆದಾಗ ಅಬ್ರಹಾಮನ ಬಂದ ನಂತರ ಒಂದು ಸರಿ ನೆಲವನ್ನು ನೋಡು. ನೋಡಿದೆ ದೇವರೇ. ಧೂಳು ಒಂದು ಸರಿ ನೋಡು. ನೋಡಿದೆ ದೇವರೇ. ಲೆಕ್ಕಿಸೋದಕ್ಕಾಗತ್ತಾ? ಆಗಲ್ಲ ದೇವರೇ. ಅಷ್ಟೊಂದು ಸಂತಾನ ನಿನಗೆ ಕೊಡ್ತೀನಿ, ಹೋಗು ಅಂತ ಹೇಳ್ತಾನೆ. ಮನೆಗೆ ಹೋಗು. ಸರಿ ದೇವರೇ. ದೇವರ ಮಾತಿಗೆ ವಿಧೇಯನಾಗಿ ದೇವರ ಮಾತಿಗೆ ಒಳಪಟ್ಟು ಹೋಗ್ತಾ ಇದ್ದಾನೆ. ಓಕೆ ಅಂತ ಇವಾಗ ಕರೆದು ಆಕಾಶವನ್ನು ನೋಡು ಅಂತ ಹೇಳ್ತಾನೆ. ನೋಡಿದ ನಂತರ ಆಕಾಶದಲ್ಲಿ ನಕ್ಷತ್ರಗಳನ್ನು ಒಂದು ಸರಿ ಲೆಕ್ಕ ಮಾಡೋದಕ್ಕಾಗತ್ತಾ? ಇಲ್ಲ ದೇವರೇ, ಅಷ್ಟೊಂದು ಸಂತಾನವನ್ನು ನೀನು ಕೊಡ್ತೀನಿ. ಸರಿ ದೇವರೇ ಅಂತ ಮನೇಲಿ ಹೋಗ್ತಾನೆ ಪ್ರಿಯರೇ. ಇನ್ನು ಒಂದು ಮಗುವೂ ಇಲ್ಲ. 90 ವರ್ಷ ಆಗಿದೆ ಅಬ್ರಹಾಮನಿಗೆ. 90 ವರ್ಷ ಆಗಿದೆ ರೀ. 75 ವರ್ಷದಲ್ಲಿ ಬಂದು ಈ ರೀತಿ ಹೇಳಿದಾಗ ಆನಂತರ ಮತ್ತೆ ವಯಸ್ಸಾಗಿದೆ, 90 ವರ್ಷ ಆಗಿದೆ. ಅವಾಗ ಬಂದು ಹೇಳ್ತಾನೆ. ಮತ್ತೊಂದು ಸರಿ ದರ್ಶನ ಬರುತ್ತೆ ರೀ ಅಬ್ರಹಾಮನಿಗೆ. ಅಬ್ರಹಾಮನೇ, ಹೇಳಿದೇವರೇ, ಎಲ್ಲಿದೆ? ಹೊರಗಡೆ ಬಾ ಅಂತ. ಮುಂದಿನ ವರ್ಷ ನಿನಗೆ ಒಬ್ಬ ಮಗನನ್ನು ಕೊಡ್ತೀನಿ. ಒಬ್ಬ ಮಗನ. ಸರಿ ದೇವರೇ, ಕೊಡಿ ದೇವರೇ ಅಂಥೇಳಿ ಒಬ್ಬ ಮಗನನ್ನು ಕೊಡ್ತಾನೆ ಪ್ರಿಯರಾದ ದೇವರ ಮಕ್ಕಳಿರ. ಅಂದರೆ ಅದೇನದು, ಧೂಳಿನಷ್ಟು ಅಸಂಖ್ಯವಾಗಿ ಮಕ್ಕಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆಕಾಶದಲ್ಲಿ ನಕ್ಷತ್ರಗಳಂತೆ ಅಸಂಖ್ಯವಾದ ನಕ್ಷತ್ರಗಳಂತೆ ಸಂತಾನವನ್ನು ಕೊಡ್ತೀನಂತ ಹೇಳಿದ್ರು. 99 ವರ್ಷ ಆದ ನಂತರ ಒಬ್ಬ ಮಗನನ್ನು ಕೊಡ್ತಾ ಇದ್ದಾನೆ ದೇವರು. ಒಬ್ಬ ಮಗನನ್ನು. ಅರ್ಥ ಆಗುತ್ತಾ? ಅಂದರೆ ಪ್ರಾರಂಭದಲ್ಲಿ ನೋಡುವಾಗ ಅಬ್ರಹಾಮನಿಗೆ ಸಂತಾನ ಭಾಗ್ಯವನ್ನು ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾನೆ? ಭೂಮಿಯ ಮೇಲೆ ಧೂಳಿನಷ್ಟು, ಆಕಾಶದಲ್ಲಿರುವಂಥ ನಕ್ಷತ್ರಗಳಷ್ಟು ಕೊಡ್ತೀನಂತ ಹೇಳಿದಾಗ ಕೊನೆಯದಾಗಿ ಒಬ್ಬ ಮಗನನ್ನು ಕೊಟ್ಟಿದ್ದಾನೆ ಪ್ರಿಯರು. ಒಬ್ಬ ಮಗನನ್ನು. ಆ ಒಬ್ಬ ಮಗನೇ ಇಸಾಕನನ್ನು ಪಡಿತಾನೆ. ಇಸಾಕನನ್ನು ಪಡೆದ ನಂತರ ಕೆಲವು ವರ್ಷಗಳ ಆದ ನಂತರ ಇಸಾಕನು ಬೆಳೀತಾನೆ. ಇಸಾಕನನ್ನು ನೋಡಿ ಸಂತೋಷದಿಂದ, ಆನಂದದಿಂದ, ಸಂಭ್ರಮದಿಂದ, ಪ್ರೀತಿಯಿಂದ ಮಗನೊಟ್ಟಿಗೆ ಅಬ್ರಹಾಮನು ಇರುವಾಗ, ಸಂತೋಷವಾಗಿ ಮಗನೊಟ್ಟಿಗೆ ಕಾಲವನ್ನು ಕಳೆಯುವಾಗ ಕೆಲವು
ವರ್ಷಗಳಾದ ನಂತರ ಅಬ್ರಹಾಮನ ಬಳಿಗೆ ಬಂದು ಅಬ್ರಹಾಮನೇ ಅಂತ ಕರೀತಾನೆ. ಏನು ದೇವರೇ, ಇದ್ದೀನಿ ದೇವರೇ, ಹೊರಗಡೆ ಬಾ ಅಂತಾನೆ. ಹೇಳಿ ದೇವರೇ, ನಿನ್ನ ಮಗನನ್ನು, ನೀನು ಪ್ರೀತಿಸಿರುವಂಥ ನಿನ್ನ ಮಗನನ್ನು ಮೋರಿಯ ದೇಶದಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಸಮರ್ಪಿಸಬೇಕು, ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು. ಆಯಿತು ದೇವರೇ. ನೋಡಿದ್ರೆ ಒಂದು ಬೇರೆ ಎರಡನೇ ಮಾತೇ ಇಲ್ಲ ರೀ. ಅಬ್ರಹಾಮನ ಎರಡನೇ ಮಾತು ಕೂಡ ಇಲ್ಲ ರೀ, ಮಾತಿಲ್ಲ ರೀ. ಸರಿ ದೇವರೇ. ವಿಧೇಯನಾಗಿರುವಂಥ ಭಕ್ತನು ನೋಡಿ, ದೇವರ ಮಾತಿಗೆ ವಿಧೇಯನು ನೋಡಿ ಪ್ರಿಯರೇ. ಎಷ್ಟೋ ಕೋಟ್ಯಾನುಗಟ್ಟಲೆ ಮಕ್ಕಳನ್ನು ಕೊಡ್ತೀನಿ ಅಂದರೆ ಹ್ಞೂ ಅಂದರು. ಭೂಮಿಯಲ್ಲಿರುವಂಥ ಧೂಳನ್ನು ತೋರಿಸಿ ಇಷ್ಟೊಂದು ಅಸಂಖ್ಯವಾಗಿ ಮಕ್ಕಳು ಕೊಡ್ತೀನಿ ಅಂತ ಹೇಳಿದಾಗ ಹ್ಞೂ ಅಂದರು. ಸರಿ, ಕೊನೆ ಪಕ್ಷದಲ್ಲೂ ಒಬ್ಬ ಮಗನನ್ನು ಕೊಟ್ಟರೆ ದೇವರು ಸ್ತೋತ್ರ ಅಂತ ಹೇಳ್ಕೊಂಡ್ರು. ಆನಂತರ ಹೊರಗಡೆ ಕರೆದು ನಿನ್ನ ಮಗನನ್ನು ಸರ್ವಾಂಗ ಯಜ್ಞವಾಗಿ ಸಮರ್ಪಿಸಬೇಕು ಮೋರಿಯ ದೇಶದಲ್ಲಿ ಒಂದು ಬೆಟ್ಟದಲ್ಲಿ ಅಂದಾಗ ಏನ್ರಿ ಅಂದಾಗ ಒಂದೇ ಒಂದು ಮಾತಿಗೆ ತಲೆ ಬಾಗಿಸಿ ಸರೇ ದೇವರೇ ಅಂತ ಹೇಳಿ ಮನೆಯಲ್ಲಿ ಹೆಂಡತಿಗೂ ಕೂಡ ಹೇಳದೆ ಮಗನನ್ನು ಸೇವಕನನ್ನು ಕರೆದುಕೊಂಡು ಬೆಟ್ಟಕ್ಕೆ ಹೋಗಿ ಅಲ್ಲಿ ಮಗನನ್ನು ಇಸಾಕನನ್ನು ಬಲಿ ಕೊಡೋದಕ್ಕೆ ಕತ್ತಿಯನ್ನು ತೆಗಿತಾ ಇದ್ದಾನೆ. ಕತ್ತಿಯನ್ನು ಒಂದು ಬೆಟ್ಟಕ್ಕೆ ಕರ್ಕೊಂಡೋಗಿ ಆ ಬೆಟ್ಟದಲ್ಲಿ ಕಟ್ಟಿಗೆ ಎಲ್ಲವನ್ನು ಕೂಡ ಜೋಡಿಸಿ ಆ ಕಟ್ಟಿಗೆಯ ಮೇಲೆ ಇಸಾಕನನ್ನು ಕೈಕಾಲು ಕಟ್ಟಿ ಹಾಕಿ ಮಲಗಿಸಿ ಇಸಾಕನನ್ನು ಬಲಿ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ದೇವರಿಗೆ ಸಿದ್ಧನಾಗಿದ್ದಾರೆ. ಯಾರು? ಅಬ್ರಹಾಮನು. ಎರಡನೇ ಮಾತೇ ಇಲ್ಲ ರೀ. ದೇವರು ಕೇಳಿದ ತಕ್ಷಣ ವಿಧೇಯನಾಗಿ ದೇವರ ಮಾತಿಗೆ ಒಪ್ಪಿಕೊಂಡು ತನ್ನ ಸ್ವಂತ ಮಗನನ್ನು ದೇವ್ರಿಗೋಸ್ಕರ ಈ ಅರ್ಪಣೆ ಮಾಡೋದಕ್ಕೆ ಸಿದ್ಧನಾಗಿರುವಂಥ ಭಕ್ತನೇ ಅಬ್ರಹಾಮನು. ದೇವರ ಮಾತಿಗೆ ವಿಧೇಯನಾಗಿರುವಂಥ ಅಬ್ರಹಾಮನು. ದೇವರ ಮಾತಿಗೆ ವಿಧೇಯನಾಗಿದ್ದಾನೆ. ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, 100 ವರ್ಷದಲ್ಲಿ ಮಗನನ್ನು ಕೊಟ್ಟಿದ್ದಾನೆ. ಆ ಮಗನನ್ನು ಕೂಡ ಮತ್ತೆ ಸಮರ್ಪಿಸು ಅಂದರೆ ಬಲಿ ಕೊಡು ಅಂತ ದೇವರು ಹೇಳಿದಾಗ ಒಂದೇ ಮಾತಿಗೆ ತಲೆ ಬಾಗಿಸಿ ಬಲಿ ಕೊಡೋದಕ್ಕೆ ಸಿದ್ಧನಾಗಿ ಹೊರಟಿದ್ದಾನಂದರೆ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಅಬ್ರಹಾಮನ ಮನಸ್ಸು ನೋಡಿ, ಎಷ್ಟು ಅದ್ಭುತವಾದಂಥ ಮನಸ್ಸು, ವಿಧೇಯತೆಯುಳ್ಳವನು. ಅಬ್ರಹಾಮನು ದೇವರಂದರೆ ಭಯಪಟ್ಟವನು, ದೇವರ ಮಾತಿಗೆ ವಿಧೇಯನಾದವನು. ದೇವರ ಮಾತಿಗೆ ವಿಧೇಯರಾದವರು, ದೇವರ ಮಾತಿಗೆ ವಿಧೇಯರು ನಾವಿದ್ದೀವ? ನಾವು ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದೀವ ಅಥವಾ ಅವಿಧೇಯರಾಗ್ತಾ ಇದ್ದೀವ? ವಿಧೇಯರಲ್ಲ, ಅವಿಧೇಯರು. ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋದರೆ ಅದು ಗೊತ್ತಾಗುತ್ತೆ. ದೇವರ ಮಾತಿಗೆ ವಿಧೇಯನಾಗಿದ್ದಾನೆ. ದೇವರ ಮಾತಿಗೆ ನಾನು ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದೀವ? ಅದೇ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ ಬಲಿ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಯಾವಾಗ ಕತ್ತಿ ತೆಗೆದು ಬಲಿ ಕೊಡೋದಕ್ಕೆ ಸಿದ್ಧನಾದಾಗ ರುಂಡವನ್ನು ಕತ್ತರಿಸಬೇಕು, ಬಲಿ ಕೊಡಬೇಕು ಎಂದು ಕತ್ತಿಯನ್ನು ಎತ್ತಿದಾಗ ತಂದೆಯಾದ ದೇವರು ನೋಡಿ, ಅಬ್ರಹಾಮನೇ ನಿಲ್ಲು, ಬಲಿ ಕೊಡಬೇಡ, ನೀನೇನು ನನಗೆ ಗೊತ್ತಯ್ಯ, ನಿನ್ನನ್ನು ಪರೀಕ್ಷಿಸೋದಕ್ಕೆ ಈ ರೀತಿ ಕೇಳಿಕೊಂಡಿದ್ದೆ ನಾನು ಅಷ್ಟೇ. ಈ ರೀತಿ ನಿನ್ನನ್ನು ಪರೀಕ್ಷಿಸೋದಕ್ಕೆ ಎಷ್ಟು ಶ್ರೇಷ್ಠನಯ್ಯ ನೀನು, ನನ್ನ ಮಗನು ನೀನು, ಅಬ್ರಹಾಮನೇ ನನ್ನ ಮಗನು. ಅದಕ್ಕೆ ನಾನು ಅಬ್ರಹಾಮನ ದೇವರು ಅಂತ ಹೇಳ್ತೀನಿ. ನಾನು ಅಬ್ರಹಾಮನ ದೇವರು ಅಂತ ಆ ದಿನ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಅಬ್ರಹಾಮನಿಗೆ ದೇವರು, ನಾನು ನಿನ್ನ ದೇವರು ಕಣಯ್ಯ ಅಬ್ರಹಾಮನೇ. ಎಷ್ಟು ಒಳ್ಳೆ ಮಾತು ಪ್ರಿಯರೇ, ಎಷ್ಟು ಅದ್ಭುತವಾದಂಥ ಮಾತು. ಗಮನಿಸ್ತಾ ಇದ್ದೀರಾ? ನಿನಗೆ ಅನ್ಬೇಕಾ ಆ ಮಾತು? ನಿನಗಂತಾನ, ನನಗಂತಾನ?
ಮಾತಿನಲ್ಲೇ ಇಲ್ಲ. ಮಾತಿನ ಪ್ರಕಾರ ನಿಂತ್ಕೊಳ್ಳಲ್ಲ ನಾವೆಲ್ಲರೂ. 24 ಗಂಟೆ ನಮ್ಮ ಆಲೋಚನೆ ಬೇರೆ, ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳು, ನಮ್ಮ ಪ್ರಯತ್ನಗಳು ಎಲ್ಲ ವ್ಯತ್ಯಾಸವಾಗಿರುತ್ತೆ. ಹಾಗಿರುವಾಗ ನಿನಗೂ ನನಗೂ ಆ ಮಾತಂತನ ಸರಿ ನೋಡಿ. ಅಬ್ರಹಾಮನು ನನ್ನ ಸ್ನೇಹಿತನು ಅಂದರೆ ದೇವರಿಗೆ ಸ್ನೇಹಿತನ ಅಬ್ರಹಾಮನು. ಹೌದು ಪ್ರಿಯರೇ, ವಿಶ್ವಾಸಿಗಳಿಗೆ ತಂದೆ ಸ್ಥಾನದಲ್ಲಿ ಬಂದಿದ್ದಾನೆ. ಒಂದು ಸರಿ ನೋಡಿ, ವಿಧೇಯನಾಗಿರುವಂಥ ಭಕ್ತನು ದೇವರ ಮಾತಿಗೆ ವಿಧೇಯನಾಗಿರುವುದರಿಂದ ವಿಜಯವನ್ನು ಪಡೆದುಕೊಂಡಿದ್ದಾನೆ. ವಿಜಯವನ್ನು ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ವಿಜಯವನ್ನು ಪಡೆದುಕೊಂಡಿದ್ದಾನೆ. ಯಾಕೋಬನು ದೇವರ ಮಾತಿಗೆ ವಿಧೇಯನಾಗಿ ವಿಜಯವನ್ನು ಪಡೆದುಕೊಂಡಿದ್ದಾನೆ. ಇಸಾಕನು ದೇವರ ಮಾತಿಗೆ ವಿಧೇಯನಾಗಿ ವಿಜಯವನ್ನು ಪಡೆದುಕೊಂಡಿದ್ದಾನೆ. ವಿಜಯವನ್ನು ಎಷ್ಟೋ ಮಂದಿ ಭಕ್ತರಿದ್ದಾರೆ. ವಿಜಯವನ್ನು ದೇವರ ಮಾತಿಗೆ ವಿಧೇಯರಾದರೆ ವಿಜಯವೂ ಇರುತ್ತೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ನೋಡಿ, ಯೇಸು ಕ್ರಿಸ್ತರು ಕೂಡ ದೇವರಂದರೆ ಭಯ, ದೇವರಂದರೆ ಭಕ್ತಿ, ದೇವರಂದರೆ ವಿಧೇಯತೆ. ದೇವರಂದರೆ ವಿಧೇಯತೆ. ಅಪೋಸ್ತಲರು ದೇವರಂದರೆ ವಿಧೇಯತೆ. ಪೌಲನು ದೇವರಂದರೆ ವಿಧೇಯತೆ. ಪೌಲನಿಗೆ ದೇವರಂದರೆ ವಿಧೇಯತೆ. ನಿನಗೂ ನನಗೂ ದೇವರಂದರೆ ವಿಧೇಯತೆ ಇದೆಯೋ? ದೇವರಂದರೆ ವಿಧೇಯತೆದಲ್ಲಿದ್ದೀವ? ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದೀವ ಅಥವಾ ಅವಿಧೇಯರಾಗ್ತೀವ? ಅವಿಧೇಯರು ಏನ್ರಿ, ದೇವರಿಂದ ದೂರವಾಗ್ತಾರೆ, ಕೊನೆಗೆ ನರಕಾಗ್ನಿಗೆ ಹೋಗ್ತಾರೆ. ನರಕಾಗ್ನಿಗೆ ಎಷ್ಟೋ ಮಂದಿ ಅವಿಧೇಯರಿದ್ದಾರೆ ಪ್ರೇರೆ. ಅವಿಧೇಯರು ದೇವರ ಮಾತಿಗೆ ವಿಧೇಯರಾಗದೆ, ದೇವರ ಮಾತಿಗೆ ತಗ್ಗಿಸಿಕೊಳ್ಳದೆ, ದೇವರ ಮಾತಿಗೆ ತಲೆ ಬಾಗಿಸದೆ, ನನಗೆ ದೇವರು ಗೊತ್ತು, ಪ್ರಾರ್ಥನೆ ಗೊತ್ತು ಅಂತ ಹೇಳಿ ದೇವರಿಂದ ದೂರವಾಗಿ ಕೊನೆಗೆ ನರಕಾಗ್ನಿಗೆ ಹೋದವರಿದ್ದಾರೆ. ಇಸ್ಕರಿತು ಯೂದನಿದ್ದಾನೆ, ಅವಿಧೇಯನಾಗಿ ನರಕಾಗ್ನಿಗೆ ಹೋಗಿದ್ದಾನೆ. ಗೆಹಾಜಿ ಇದ್ದಾನೆ, ಅವಿಧೇಯನಾಗಿ ನರಕಾಗ್ನಿಗೆ ಹೋಗಿದ್ದಾನೆ. ಎಷ್ಟೋ ಮಂದಿ ಇದ್ದಾರೆ, ಅವಿಧೇಯರಾಗಿದ್ದಾರೆ. ನೀನು ನಾನು ವಿಧೇಯರಾಗ್ತಾ ಇದ್ದೀವ ಅಥವಾ ಅವಿಧೇಯರಾಗ್ತಾ ಇದ್ದೀವ? ದೇವರ ಕೆಲಸ ಅಂದ್ರೇನು, ದೇವರ ಕಾರ್ಯಕ್ರಮಗಳು ಅಂದ್ರೂ ವಿಧೇಯರಾಗಬೇಕು. ದಾರಿ ತೋರಿಸುವಂಥ ನಿಜವಾದ ವಾಕ್ಯದ ಪ್ರಕಾರ ನಿಮಗೆ ದಾರಿ ನಿಜವಾಗ್ಲೂ ವಾಕ್ಯದ ಪ್ರಕಾರ ನಿಮಗೆ ದಾರಿ ತೋರಿಸುವಂಥ ಭಕ್ತರಿಗೆ, ಸೇವಕರಿಗೆ ವಿಧೇಯರಾಗಬೇಕು. ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು. ದೇವರಿಗೆ ವಿಧೇಯರಾಗಬೇಕು. ವಿಧೇಯರಾಗಿ ಭಕ್ತಿಯಿಂದ ಜೀವಿಸಿದರೆ ವಿಜಯವು ಇರುತ್ತೆ. ವಿಜಯವು ಇಲ್ಲದೆ ಹೋದರೆ ಸರ್ವನಾಶ. ದೇವರು ಸೌಲನನ್ನು ಯಾವ ರೀತಿ ತುಳಿದಾಕಿದ್ದಾನೋ ಆ ರೀತಿ ತುಳಿದಾಕ್ತಾನೆ ಪಾತಾಳಕ್ಕೆ. ಆದ್ದರಿಂದ ಜಾಗ್ರತೆ. ಎಲ್ಲರೂ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ಎಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನೂ ಕಾಪಾಡಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಲೋಕದ ಪಾಪದಲ್ಲಿ ಬೀಳದಂತೆ ಕಾಪಾಡಿ, ವಾಕ್ಯವನ್ನು ಅರ್ಥ ಮಾಡಿಕೊಂಡು ಭಯದಿಂದ ಭಕ್ತಿಯಿಂದ ನಿಮ್ಮ ಮಾತಿಗೆ ವಿಧೇಯರಾಗಿ ಜೀವಿಸಿ ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಎಲ್ಲರಿಗೂ ವಂದನೆಗಳು. ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.